चंगा करता है। हालेलुया हालेलुया। रब तो तेरे प्राणों को नाश होने से बचाता है। हे मेरे मन यहोवा को धन्य धन्य कहो। हे मेरे मन यहोवा को धन्य धन्य कहो। वही तेरे अधर्मों को क्षमा करता है, तेरे सब रोगों को चंगा करता है। हालेलुया हालेलुया। वही तेरे अधर्मों को क्षमा करता है, तेरे सब रोगों को चंगा करता है। हालेलुया। सब लोग हालेलुया। रब तो तेरे प्राणों को, रब तो तेरे को नाश होने से बचाता है। हे मेरे मन यहोवा को धन्य धन्य। चप्पाಳೆ ಎಲ್ಲರೂ। ओ हे मेरे मन यहोवा को धन्य। नित्य नाश के गड्ढे से, नित्य नाश के गड्ढे से मुझे निकाला, दलदलों के पीछे मुझे उबारा। हालेलुया बोलो हालेलुया। नित्य नाश के गड्ढे से मुझे निकाला, दलदलों के पीछे मुझे उबारा। हालेलुया हालेलुया। मेरे पैरों को ठीक किया है, चट्टान पे खड़ा किया है। हे मेरे मन यहोवा को धन्य धन्य कहो। हे मेरे मन यहोवा को धन्य धन्य कहो। ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ನೋಡ್ತಾ ಇದ್ದೀರಿ. ನಿಜವಾಗಲೂ ನಿಮ್ಮ ಆಸಕ್ತಿ ನನಗೆ ಭಾಳಷ್ಟು ಈ ಒಂದು ರೀತಿಯಾದಂಥ ಕಾರ್ಯಗಳನ್ನು ಮಾಡೋದಕ್ಕಾಗಿ, ಈ ಒಂದು ಅದ್ಭುತವಾದಂಥ ಸಂದೇಶ ನಿಮ್ಮ ಬಳಿಗೆ ತರೋದಕ್ಕಾಗಿ ದೇವರು ನನಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ನಾನು ನಿಜವಾಗಲೂ ದೇವರು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಯಾಕಂದರೆ ಅನೇಕ ಸಾರಿ ನಾವು ಕೆಲವು ಮಾತುಗಳಲ್ಲಿ ಅರ್ಥ ಮಾಡಿಕೊಳ್ಳದೆ ಗೊಂದಲಕ್ಕೀಡಾಗಿರ್ತೇವೆ. ಆದರೆ ಯೇಸು ಕ್ರಿಸ್ತನು ಒಂದು ಅದ್ಭುತವಾದಂಥ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಹೇಳಿದ್ದಾನೆ. ನನ್ನ ಮಾತನ್ನು ಕೇಳಿಸ್ಕೋತಿರಲ್ಲ ದಯಮಾಡಿ. ಪ್ರೈಸ್ ಲಾರ್ಡ್ ಜೀಸಸ್. ಭಾಳ ಗಂಭೀರವಾಗಿ ಆತನ, ಯಾಕಂದರೆ ಆತನ ಅಂಥ ಒಳ್ಳೆ ದೇವರಾಗಿದ್ದಾನೆ. ಆತನಂಥ ಒಳ್ಳೆ ಪರಾಕ್ರಮಿ, ಸರ್ವಶಕ್ತನು, ಎಲ್ಲ ಉಳ್ಳವನು, ಎಲ್ಲ ತಿಳಿದಿರ್ತಕ್ಕಂಥ, ಎಲ್ಲ ಮಾಡತಕ್ಕಂಥವನು ಆಗಿದ್ದಾನೆ. ಆದ ಕಾರಣ ಇವತ್ತೊಂದು ವಿಚಿತ್ರವಾದ ಘಟನೆ, ಅದು ನೀವು ಬಹಳ ಸಾರಿ ಕೇಳಿದ್ರಿ. ಆದರೆ ನಾನು ಕೂಡ ಅದರೊಳಗೆ ಇಂಥ ಒಂದು ಅದ್ಭುತವಾದಂಥ ರಹಸ್ಯ ಇದೆ ಎಂಬುದಾಗಿ ನನಗೂ ಗೊತ್ತಿಲ್ಲ ಆಗಿತ್ತು. ಯಾರೋ ಒಬ್ಬ ದೊಡ್ಡ ದೇವರ ಸೇವಕರು, ಬುದ್ಧಿವಂತರು, ವಿದ್ವಾಂಸರು ಹೇಳಿರುವಾಗ ಅದನ್ನು ಕೇಳಿ ತಿಳಿದುಕೊಂಡಿದ್ದೆ ನಾನು. ಮಾರ್ಕ್ ಸುವಾರ್ತೆ 2ನೇ ಅಧ್ಯಾಯ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಾನು ಕೊಟ್ಟಿದ್ದೇನೆ. 2ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಘಟನೆ ನಡೆದಿದೆ. ಆ ಘಟನೆಯನ್ನು ಜಾಗ್ರತೆಯಿಂದ ಕೇಳಿಸ್ಕೊಳ್ಳೋಣ. ಯೇಸು ಕ್ರಿಸ್ತನು ಕಪೆರ್ನಹೂಮಿಗೆ ಪ್ರವೇಶ ಮಾಡಿರ್ತಾನೆ. ಕಪೆರ್ನಹೂಮ್ ಎಂಬ ಪಟ್ಟಣಕ್ಕೆ ಪ್ರವೇಶ ಮಾಡಿರ್ತಾನೆ. ಒಂದು ಮನೆಯಲ್ಲಿ ಕೂತ್ಕೊಂಡು ಆ ಮನೆಯಲ್ಲಿ ದೇವರ ಸುವಾರ್ತೆಯನ್ನು ಸಾರ್ತಾ ಇರ್ತಾನೆ. ಈ ದೇವರ ಸುವಾರ್ತೆಯನ್ನು ಸಾರ್ತಾ ಇರುವಾಗ ನಡೆದಿರ್ತಕ್ಕಂಥ ಘಟನೆ ಏನಂದರೆ, ಓದ್ತಿರಮ್ಮ ಮಾರ್ಕ್ ಸುವಾರ್ತೆ 2ನೇ ಅಧ್ಯಾಯ 3ನೇ ವಚನ ಓದ್ತೀರಿ. ಹಾಂ ಅಷ್ಟೇ ಸಾಕು. ಥ್ಯಾಂಕ್ ಯು. ಎಲ್ಲರೂ ಆ ಯೇಸು ಕ್ರಿಸ್ತನು ಕಪೆರ್ನಹೂಮ್ ಎಂಬ ಪಟ್ಟಣಕ್ಕೆ ಬಂದಿದ್ದಾನೆ ಎಂಬುದಾಗಿ ಗೊತ್ತಾಗಿರ್ತದೆ. ಈಗ ನೀವೆಲ್ಲ ನೋಡ್ರಿ, ನಾ ಇಲ್ಲಿ ಬಂದಿದ್ದೀನಿ ಎಂಬುದಾಗಿ ಗೊತ್ತಾಗಿರ್ಕೊಂಡು ನೀವೆಲ್ಲ ಬಂದಿದ್ದೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಕಪೆರ್ನಹೂಮ್ ಪಟ್ಟಣಕ್ಕೆ ಬಂದಿರ್ತಾನೆ. ಬಂದಿದ್ದ ಕೂಡಲೇ ಅಲ್ಲೇ ಕೆಲವರು 4 ಜನ ಏನು ಮಾಡಿರ್ತಾರೆ, ಒಂದು ಕೆಲಸ ಮಾಡ್ತಾರೆ. ಒಬ್ಬ ಪಾರ್ಶ್ವವಾಯು ರೋಗಿ ಇದ್ದ. ಒಬ್ಬ ಪಾರ್ಶ್ವವಾಯು ರೋಗಿ ಭಾಳ ವರ್ಷಗಳಿಂದ ಮಂಚದಲ್ಲಿ ಗಬ್ಬು ನಾರ್ತಿದ್ದ. ಅವನನ್ನು, ಆ ಪಾರ್ಶ್ವವಾಯು ರೋಗಿಯನ್ನು ಕೆಲವರು ಏನು ಮಾಡಿದ್ರು ಅಂದರೆ ಅವನು ಹಿಡ್ಕೊಂಡು ಬಂದರು. ಏನು ಮಾಡಿದ್ರು, ಏ ಬಾಬಾ, ಏಸಯ್ಯ ಬಂದಿದ್ದಾನೆ, ಏಸಯ್ಯ ನಿನ್ನ ರೋಗವನ್ನೆಲ್ಲ ಗುಣಪಡಿಸ್ತಾನೆ, ನಿನ್ನ ಎಲ್ಲ ರೋಗಗಳನ್ನು ಗುಣಪಡಿಸ್ತಾನೆ. ಬ್ರೈನ್ ಹ್ಯಾಮರೇಜ್ ಆಗಿರ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಅದೇ ಪಾರ್ಶ್ವವಾಯು ರೋಗದಲ್ಲಿ ಮತ್ತು ಯಾವುದೇ ಅಟ್ಯಾಕ್ ಆಗಿರ್ಬೋದು, ಅದು ಯಾರಿಗೂ ಗೊತ್ತಿಲ್ಲ ಅವಾಗ. ಆದರೆ ನಿನ್ನನ್ನು ಗುಣಪಡಿಸ್ತಾನೆ ಬಾ ಎಂಬುದಾಗಿ ಅವನನ್ನು ಹೊತ್ತುಕೊಂಡು ಬರ್ತಾರೆ. ಹಲೋ, ಒಬ್ಬ ರೋಗಿಗೆ
ಒಬ್ಬ ರೋಗಿಯನ್ನು ಮಂಚದ ಮೇಲೆ ಹಾಗೆ ಅವನನ್ನು ತಗೊಂಡು ಬರ್ತಾರಂದ್ರೆ ಅವರು ಬರ್ತಾರೆ. ಬಂದ ಕೂಡಲೇ ಅಲ್ಲಿ ಏನಾಗ್ತದೆ, ಕಪೆರ್ನಹೂಮ್ನಲ್ಲಿ ಆ ಯಾವ ಮನೇಲಿ ಇರ್ತಾನಲ್ಲ ಆ ಮನೆ ಎಲ್ಲ ರಶ್ ಆಗಿರ್ತದೆ. ಈಗ ನೋಡ್ರಿ, ಈ ಮನೆ ಎಲ್ಲ ರಶ್ ಆಗಿದಂಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಾರೆ, ಮನೆ ಎಲ್ಲ ಪೂರ್ಣ ತುಂಬಿದ, ಜಾಗ ಇಲ್ಲ ನೋಡ್ರಿ ಕೂತ್ಕೊಳಕ. ಹಲ್ಲೆಲೂಯಾ. ಅಷ್ಟು ರಶ್ ಆಗಿರ್ತದೆ. ರಶ್ ಆಗಿ ಆಗ ಇದನ್ನೆಲ್ಲ ನೋಡಿದ ಕೂಡಲೇ ಆ 4 ಜನ ಯಾರು ಹೊತ್ಕೊಂಡು ಬಂದಿರ್ತಾರಲ್ಲ, ಪಾರ್ಶ್ವವಾಯು ಪ್ಯಾರಲೈಸ್ ಆಗಿದ್ದಂಥ ರೋಗಿ, ಎದ್ದು ನಡಿಲಿಕ್ಕೆ ಬರೋದಿಲ್ಲ ಅವನಿಗೆ, ಪೂರ್ಣ ಬೆಡ್ ರಿಡನ್. ಅವನು ಮಂಚದಲ್ಲೇ ಅಂಟ್ಕೊಂಡಿರ್ತಾನೆ. ಅವನು ಏನೇನು ಮಾಡ್ತಾರೆ, ಹೆಂಗಾರ ಮಾಡಿ ಒಳಗೆ ಬಿಡಬೇಕು ಇವನು, ಇಲ್ಲದಿದ್ದರೆ ಈ ಚಾನ್ಸ್ ನಾವು ಕಳ್ಕೊಂಡ್ರೆ ಈ ಮನುಷ್ಯನು ಗುಣವಾಗುವುದಿಲ್ಲ. ಹೇಗಾದ್ರೂ ಮಾಡಬೇಕು, ಯೇಸು ಕ್ರಿಸ್ತನು ಕೂಟ ನಡೀತಿರುವಾಗಲೇ ಬಿಡಬೇಕು ಬೋಧಿಸ್ತಾ ಇದ್ದಾನಲ್ಲ ಯೇಸು ಕ್ರಿಸ್ತನು. ಎಲ್ಲ ಜನ ಮಾಡ್ತಾರೆ, ಪ್ರೇಯರ್ ಆದಮೇಲೆ ಹೋಗೋನು, ಲಾಸ್ಟಿಗೆ ಹೋಗೋನು ಪ್ರೇಯರ್ ಮಾಡ್ಕೊಳಕಂತೇಳಿ. ಪ್ರೇಯರ್ ಮಾಡ್ಕೊಳಕಲ್ಲ, ಆತನ ವಾಕ್ಯವನ್ನು ಹೇಳುವಾಗಲೇ ಹೋಗೋದು ಲೇಸು ಎಂಬುದಾಗಿ ತಿಳ್ಕೊಂಡಿರ್ತಾರೆ. ಆಗ ಮೇಲಿಂದ ಈ 4 ಬಹಳ ನೋಡ್ರಿ, ಎಷ್ಟು ನಂಬಿಕೆ ಅವರಿಗೆ, ಎಷ್ಟು ವಿಶ್ವಾಸ, ಎಷ್ಟು ಅದ್ಭುತವಾದಂಥ ಬಯಕೆ ಇದೆ ನೋಡ್ರಿ. ತದನಂತರ ಮೇಲಿರುವ ಛಾವಣಿ ತೆಗಿತಾರೆ. ಯಾವ ಬಿಡ್ತಾನ ಮನಿ, ಕಲ್ಲು ಬಿದ್ದರೆ ಕೋಡ್ಬೇವು ಪತ್ರ ಮಾರ್ರ ಅಂತೇಳಿ ಪೂರ ಗದ್ದಲಾಯಿಸ್ತಾನೆ. ಈ ಮನುಷ್ಯರು ಬಂದು ಎಲ್ಲ ಅಲ್ಲಿ ಮೇಲಿರ್ತಕ್ಕಂಥ ಆ ಶೀಟೆಲ್ಲ ತೆಗೆದು, ಆಗಿನ ಕಾಲದ ಶೀಟ್ ಬೇರೆ ಇತ್ತು, ಅದು ಆ ಶೀಟೆಲ್ಲ ತೆಗೆದು ಪೂರ ಬೇರೆ ಮಾಡಿ ತೆಗೆದ್ರು. ಕ್ಯಾಬೆ ಬೇರೆ ಗರ್ ಪೂರ ಕೋಲ್ರಿತ್ತು ಅಂತ ಹೇಳಿದ್ರೆ ಒದ್ರಂಗಾಗ್ತದೆ. ಯಾಕಂದ್ರೆ ಪಾಪ ಮನೆ ಯಜಮಾನ ಒದರ್ಲಿಕ್ಕೂ ಆಗ್ತದೆ. ಯಾಕಂದ್ರೆ ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾನೆ, ಸುವಾರ್ತೆ ಸಾಕ್ತಾ ಇದ್ದಾನೆ. ಯಾಕಂದ್ರೆ ಎಷ್ಟು ಮಜಾ ಅಲ್ಲಿ ನೋಡಿದ್ರೆ ಶೀಟ್ ತೆಗಿತಾರೆ, ಎಲ್ಲ ಶೀಟ್ ತೆಗೆದ್ರು. ಶೀಟ್ ತೆಗೆದು ನೋಡಿದ ಕೂಡಲೇ ಅಲ್ಲಿ ಸ್ವಲ್ಪ ಮನುಷ್ಯ ಕಾಣಿಸಿದ. ಓನರ್ ನೋಡಿದ್ರು, ಓನರ್ ನೋಡ್ತಾ ಇದ್ದಾನೆ, ಯಾರಪ್ಪ ಅಂತೇಳಿ ನೋಡಿದ ಕೂಡಲೇ ಶೀಟ್ ತೆಗೆಯೋರು ಸ್ವಲ್ಪ ಅಂಥೇಳಿ ತೆಗೆದು ಆ ಪೇಷಂಟ್ ತೋರಿಸಿದ್ಕೊಳ್ಳಿ ಶೀಟ್ ತೆಗೆದಂತೆ. ಹೌದು, ಯಾರೋ ಪೇಷಂಟ್ ಇದೆ, ಇವು ಶೀಟ್ ತೆಗೆದ್ರು ಪರವಾಗಿಲ್ಲ, ನಮ್ಮ ಮನೆ ಶೀಟು ಮತ್ತೆ ಬೇಕಾದ್ರೆ ಹಾಕೋತೇನೆ. ಅಲ್ಲೆಲ್ಲೂಯ್ಯ. ಇದು ಯಾರೂ ಯೋಚನೆ ಮಾಡಿಲ್ಲ ನಾವು, ಮತ್ತೆ ಬೇಕಾದ್ರೆ ಹಾಕೋತೇನೆ ಅಂತೇಳಿ ಶೀಟ್ ತೆಗೆದು ಅವನಿಗೆ ಒಳಗೆ ಬಿಡ್ತಾರೆ. ಒಳಗೆ ಬಿಡೋದು, ಓನರ್ ಇದ್ದಾನೆ, ಮನೆಯವರು ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ, ಯೇಸುನು ನೋಡ್ತಾ ಇದ್ದಾರೆ, ಜನ ಎಲ್ಲ ನೋಡ್ತಾ ಇದ್ದಾರೆ. ಒಳಗೆ ಪಾರ್ಶ್ವವಾಯು ರೋಗಿಯನ್ನು ಹಾಗೆ ಆ ಬಟ್ಟೆಯಲ್ಲಿ ಆ 4 ಮೂಲೆಯನ್ನು ಕಟ್ಟಿ ಅವನು ಸಾವಕಾಶ ಇಳಿಸ್ತಾರೆ. ಇಳಿಸಿದ ಕೂಡಲೇ ಯೇಸು ಕ್ರಿಸ್ತನನ್ನು ನೋಡಿ, ನೀನು ಹಿಂದಿಂದ ಬರಬೇಕಾಗಿತ್ತು, ನಂಬರ್ ಹೆಚ್ಚು ಬರಬೇಕಾಗಿತ್ತು ಅಂತ ಹೇಳಿಲ್ಲ. ಇಲ್ಲಿ ಭಾಳ ತ್ರಾಸು. ಕೆಲವು ಜನ ದವಾಖಾನೆಗೆ ಹೋಗೋದಿಲ್ಲ ರೀ, ದೊಡ್ಡ ದವಾಖಾನೆಗೆ 400 ರೂಪಾಯಿ ಕೊಟ್ಟು ನಂಬರ್ ಹಚ್ಚಬೇಕಲ್ಲೇ. ಅದಕ್ಕೆ ಸೀದಾ ಜನರಲ್ ಆಫೀಸ್ಗೆ ಹೋಗಿದ್ರೆ ಚಲೋ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಂಬರ್ ಗಿಂಬರಿಲ್ಲ, ಡೈರೆಕ್ಟ್ ಎಂಟ್ರಿ ಕೊಟ್ಟರು ಅವ್ರಿಗೆ. ಎಂಟ್ರಿ ಆದಮೇಲೆ ಅವನನ್ನು ಯೇಸು ಕ್ರಿಸ್ತನು ಅವನಿಗೆ ಕೇಳಿದ್ದು ಏನಲ್ಲ, ನಿಂದ ಆಧಾರ್ ಕಾರ್ಡ್ ತಂದೆಯಪ್ಪ, ರೇಷನ್ ಕಾರ್ಡ್ ಇದ್ರೆ ಬ್ಲಡ್ ಟೆಸ್ಟ್, ಏನೂ ಇಲ್ಲ, ಎಲ್ಲ ಫ್ರೀಯಾಗಿ ಎಂಟ್ರಿ ಹೊಡ್ತಾರೆ. ಹಾಗೆ ಯೇಸು ಕ್ರಿಸ್ತನು ಅವನು ಕೆಳಗೆ ಇಳಿದು ಅವನನ್ನು, ಯಾರನ್ನು, ಪಾರ್ಶ್ವವಾಯುವನ್ನು ಕೆಳಗೆ ಇಳಿಸಿದ ಮೇಲೆ ಮೇಲಿದ್ದ 4 ನೋಡ್ತಾನೆ. ಯಾರು ಮೇಲಿರ್ತಾನ ಜನರನ್ನು, ಆ ಜನ ನೋಡ್ತಾನೆ. ಅವ್ರು ನೋಡಿ ಭಾಳ ಯೇಸು ಕ್ರಿಸ್ತನು ಮೆಚ್ಕೊಂಡು ಬರ್ತಾನೆ. ಕ್ಯಾ ವಿಶ್ವಾಸ ಇದೆಯಪ್ಪ ಇವ್ರದ್ದು, ಕೆತ್ತನ ವಿಶ್ವಾಸ ಇಲ್ಲೇ ತುಮ್ ಚಾರೋ ಲೋಗ್ ಭಿ. ಹಲ್ಲೆಲೂಯಾ. ಯಾರಿಗಾಗಿ? ಇವನ ಸ್ವಸ್ಥತೆಗಾಗಿ 4 ಜನ ಎಷ್ಟು ಕಿಲೋಮೀಟರ್ ಬಂದಾರಂತ ಹೇಳಿ ಬರೆದಿಲ್ಲ ಅಲ್ಲೇ. ಅವರು ಎಲ್ಲಿಂದ ಬಂದವರು, ಎಷ್ಟು ಕಿಲೋಮೀಟರ್ ಬಂದಾರೋ, ಬಂದು ಕೂಡಲೇ ಯೇಸು ಕ್ರಿಸ್ತನು ಆ ಪಾರ್ಶ್ವವಾಯು ರೋಗಿಯನ್ನು ಕೆಳಗೆ ಇಳಿಸಿದ ಕೂಡಲೇ, ಜಾಗ್ರತೆಯಿಂದ ಕೇಳ್ತಿರಲಿಲ್ಲ, ಇದನ್ನು ಕೇಳೋದಕ್ಕೆ ನಾವು ಇವತ್ತು ಬಂದಿದ್ದೇವೆ. ಆ ಪಾರ್ಶ್ವವಾಯು ರೋಗಿಯನ್ನು ಕೆಳಗೆ ಇಳಿಸಿದ ಕೂಡಲೇ ಯೇಸು ಕ್ರಿಸ್ತನು ಆ ಜನಸ್ತೋಮದಲ್ಲಿ ಅನೇಕ ಪರಿಸಯರು, ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಶಾಸ್ತ್ರಿಗಳು, ಪಂಡಿತರು, ಹಿರಿಯರು ಮತ್ತು ದೊಡ್ಡ ಜನಸಮೂಹ ಅಲ್ಲಿತ್ತು. ಆ ಸಮಯದಲ್ಲಿ ವೆನ್ ಹಿ ಸಾ, ಯೇಸು ಕ್ರಿಸ್ತನು ಅವರ ವಿಶ್ವಾಸವನ್ನು ನೋಡಿ, ಎಲ್ಲರೂ ಗಮನಿಸ್ತೀರಿ, ಇದನ್ನೇ ಬಹಳ ಬೋಧಿಸ್ತೇವೆ ನಾವು. ಹಲೋ, ಇದನ್ನು ಬಹಳ ಬೋಧಿಸ್ತೇವೆ ನಾವು. ಯಾರ ವಿಶ್ವಾಸ? ಆ 4 ವಿಶ್ವಾಸವನ್ನು ನೋಡಿ ಯೇಸು ಕ್ರಿಸ್ತ ಅವರನ್ನು ಏನು ಮಾಡಿದಾನೆ? ಸ್ವಸ್ಥ ಮಾಡಿದಾನೆ. ನೋಡು, ಸ್ವಸ್ಥ ಮಾಡಿದಾನೆ. ಹಲೋ, ವಿ ಮಿಸ್ಸಿಂಗ್ ದ ವೆರಿ ಇಂಪಾರ್ಟೆಂಟ್ ಅಂಡ್ ಟರ್ನಿಂಗ್ ಪಾಯಿಂಟ್ ಆಫ್ ದ ಹ್ಯೂಮನ್ ಕೈಂಡ್ ಫಾರ್ ದ ನ್ಯೂ ಟೆಸ್ಟಮೆಂಟ್. ಹೊಸ ಒಡಂಬಡಿಕೆಯಲ್ಲಿ ಒಂದು ನೂತನವಾದಂಥ ಕಾರ್ಯ ಅಲ್ಲಿ ನಡೆದಿದೆ. ವಾಟ್ ಐ ಟೋಲ್ಡ್ ಯು, ಪಾಯಿಂಟ್ 1. ಗಂಭೀರವಾಗಿ ಹೇಳ್ತಿಲ್ವಯ್ಯ? ನಾ ಹೇಳಿಲ್ಲ, ನೀವು ಗ್ಯಾರಂಟಿ ಉದ್ಧಾರ ಆಗ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಆಗ ಹೊಸ ಒಡಂಬಡಿಕೆ, ಈಗ ಯೇಸು ಕ್ರಿಸ್ತನು ಆ ಪಾರ್ಶ್ವವಾಯುವನ್ನು ಇಳಿಸಿದ ನೋಡಿ. ಕಮಾನ್ ಗೈಸ್, ಥ್ಯಾಂಕ್ ಯು. ಆ ಪಾರ್ಶ್ವವಾಯುವನ್ನು ಇಳಿಸಿದ ನೋಡಿ.
ಆ ಪಾರ್ಶ್ವವಾಯುವನ್ನು ಇಳಿಸಿದ್ದು ನೋಡಿ ಅಲ್ಲಿರ್ತಕ್ಕಂಥ ಆ ಜನರು ಆಶ್ಚರ್ಯಚಕಿತರಾದರು. ಯಾಕಂದ್ರೆ ಗಬ್ಬು ನಾರ್ತಾ ಇದೆ. ಹೊಸ ಬಟ್ಟೆ ಹಾಕಿಸಿದ್ರು ಅವನಿಗೆ ಮೇಲೆ, ಆದರೂ ಗಬ್ಬು ಇರ್ತದ. ಪಾಪ ಅರ್ಜೆಂಟ್ ತಂದಿದ್ದಾರೆ, ಅವನು ಗಬ್ಬು ನಾರ್ತಾ ಇದೆ. ಆದರೆ ಎಲ್ಲರೂ ನೋಡ್ಕೊಂಡ್ರಪ್ಪ ಏನಂತೆ, ಆದರೂ ನೋಡ್ತಾ ಇದ್ದಾರೆ. ಭಾಳ ಏನು ಮಾಡ್ತಾರೆ, ಅಲ್ಲಿ ಗಬ್ಬು ನಾರಿದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಅವನು ಇಳಿಸಿದ ಕೂಡಲೇ ಯೇಸು ಕ್ರಿಸ್ತನು ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿದನು. ವಿಶ್ವಾಸ ಹಲೋ, ವಿಶ್ವಾಸ ಇದೆ, ವಿಶ್ವಾಸ ಇಲ್ಲಲ್ಲ, ವಿಶ್ವಾಸ ಇರಬೇಕು. ಆದರೆ ಇಲ್ಲಿ ಬಹಳ ಪ್ರಾಮುಖ್ಯವಾದ ಸಂಗತಿಯಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಈ ಶಾಸ್ತ್ರಿಗಳು ಅದರ ವಿಷಯದಲ್ಲಿ ಆಕ್ಷೇಪನ ವ್ಯಕ್ತಪಡಿಸಿದ್ರು. ಏನು ವ್ಯಕ್ತಪಡಿಸಿದ್ರು? ಆಕ್ಷೇಪಣೆ. ಯೇಸು ಏನು ಹೇಳಿದ ನೋಡ್ರಿ, ಆ ಮಾತು ಮಾತ್ರ ಓದ್ತೀರ. 5ನೇ ವಚನ. ಯೇಸು ಆ ಮೇಲಿರುವ ಜನರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಯಾರಿಗೆ? ನಿನಗೆ ಕ್ಷಮಿಸಲ್ಪಟ್ಟಿವೆ. ಸನ್, ಯುವರ್ ಸಿನ್ಸ್ ಆರ್ ಫಾರ್ಗಿವನ್ ಯು. ಇವತ್ತಿನ ಗುಡ್ ನ್ಯೂಸ್ ಏನು ಗೊತ್ತಿದೆ? ದೇವರ ಸಾರಿರುವ ಸುವಾರ್ತೆ ಏನು ಗೊತ್ತಿದೆ ಬ್ರದರ್? ಸುವಾರ್ತೆ ಇದು ವಾರ್ತೆ. ಇದು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಇದು ಕೇಳಿದ ಕೂಡಲೇ ಈ ಮನುಷ್ಯನಿಗಿರುವ ಪ್ರಾಬ್ಲಮ್ ಏನು? ರೋಗ ಯಾಕೆ ಬಂದಿದೆ ನನಗೆ? ಪ್ಯಾರಲೈಸ್ ಯಾಕೆ ಆಗಿದೆ ತನಗೆ? ಹಲೋ, ಪ್ಯಾರಲೈಸ್ ಯಾಕೆ ಇದೆ? ವಿಧ ವಿಧವಾದಂಥ ರೋಗಗಳಿಂದ, ಅನಿಷ್ಟವಾದ ರೋಗಗಳಿಂದ, ಗುಣವಾಗಲಾರಂಥ ರೋಗದಿಂದ, ಅನೇಕ ರೋಗ, ಯಾವುದೇ ರೋಗ ಇರಲಿ ಅದಕ್ಕೆ ಕಾರಣ ಏನು? ಪಾಪ. ಅರ್ಥದೆ ಪಾಪಂ ಶಿಷ್ಯ ಅವನು ಗೊತ್ತಿರೋದಿಲ್ಲ ನಮಗೆ. ಇಷ್ಟು ಒಳ್ಳೆ ಜನ ಹೆಂಗೆ ಪಾಪ ಮಾಡಿರ್ಬೋದು? ಪಾಪ ಎಲ್ಲೋ ಆಗಿರ್ತದೆ. ಅದ್ರ ಬಗ್ಗೆ ದೊಡ್ಡ ಚಿಂತೆ ಮಾಡಬೇಕಲ್ಲ. ಪಾಪ ಎಲ್ಲ ಆಗಿರ್ತದೆ. ಆ ಪಾಪ ಏನು ಮಾಡಿದೇವೆ ಅಂತೇಳಿ ನಾವು ತಿಳಿದುಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕ್ಷಮೆ ಬೇಡಿಕೊಂಡ್ರೆ ಸಾಕು, ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಆದರೆ ಇಲ್ಲಿ ನನ್ನ ಗುಡ್ ನ್ಯೂಸ್ ಏನಂದರೆ, ನನ್ನ ಯೇಸು ಹೇಳೋದೇನೆಂದರೆ, ನನ್ನ ಒಡೆಯನು ಹೇಳೋದೇನೆಂದರೆ, ಇವನು ಇನ್ನೂ ಪಾಪ ಕ್ಷಮಾಪಣೆ ಕೇಳಿಲ್ಲ ಸಿಸ್ಟರ್. ಯಾಕೆ ಕೇಳಿಲ್ಲ ಅಂದರೆ ಒಂದು ರಹಸ್ಯ ಇದೆ ಇಲ್ಲಿ. ಇವನು ಪಾಪ ಕ್ಷಮಾಪಣೆ ಕೇಳಿಲ್ಲ, ಆದರೂ ಇವನು ಹೇಳ್ತಾನೆ, ಯುವರ್ ಸಿನ್ಸ್ ಆರ್ ಫಾರ್ ಗಿವನ್. ಐ ಡೋಂಟ್ ನೋ ದಟ್ ಮೈ ಸಿನ್ ವಾಸ್ ಫಾರ್ ಗಿವನ್. ಇವನು ಗೊತ್ತಿಲ್ಲ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯಾಕಂದ್ರೆ ನಾನು ಯಾವುದೋ ಒಂದು ಘೋರ ಪಾಪ ಮಾಡಿದರೆ ಅದರ ನಿಮಿತ್ತ ನನಗೆ ಈ ಪಾರ್ಶ್ವವಾಯು ರೋಗ ಬಂದಿದೆ. ಅದರ ನಿಮಿತ್ತ ನನ್ನ ಜೀವಿತ ಕಾಲವೆಲ್ಲ ಈ ಒಂದು ಮರಣಕರವಾದ ರೋಗ. ಇದನ್ನು ನಾನು ಯಾವಾಗವರೆಗೆ ಹೊರಬೇಕು? ಸಾಯುವವರೆಗೂ ನಾನು ಇದೇ ರೋಗದಿಂದ ಸಾಯ್ಬೇಕಂತೇಳಿ ಅವನು ಫಿಕ್ಸ್ ಆಗಿರ್ತಾನೆ. ಯಾಕಂದರೆ ನಾನು ಮಾಡಿರುವ ಪಾಪಕ್ಕಿದೇನೋ ಶಿಕ್ಷೆ ಎಂಬುದಾಗಿ ಎಲ್ಲರೂ ಹೇಳ್ತೀರ ಅಲ್ಲಿ. ಆದರೆ ಇಲ್ಲಿ ನಿಮಗೆ ಗೊತ್ತಿಲ್ಲ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟೆ. ಆದರೆ ಜನ ಏನು ಮಾಡ್ತಾರೆ, ನಮಗೆ ನೆನಪು ಮಾಡ್ತಾರೆ, ನೀನು ಭಾಳ ಪಾಪ ಮಾಡ್ತೀನಿ, ಅದು ಮಾಡ್ತೀನಿ, ಅಂತಾಕಿನಿ ಇಂತಾಕಿ ಅಂತ ಹೇಳಿ ಮಾಡ್ತಾರೆ. ಆದರೆ ನೀ ಹೇಳಬೇಕು, ಇಲ್ಲ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಾನಿನ್ನು ಮುಂದೆ ಪಾಪ ಬದುಕೋದಿಲ್ಲ, ಪಾಪ ಮಾಡೋದಿಲ್ಲ, ಪಾಪವನ್ನು ಹೊತ್ತು ಬದುಕೋದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ನಮ್ಮ ಎಲ್ಲ ಪ್ರಿಯ ಜನರಿಗೆ ಅರ್ಥ ಆಗಬೇಕಾಗಿರ್ತಕ್ಕಂಥ ಸಂಗತಿ ಏನಂದರೆ, ಇಲ್ಲಿ ಧರ್ಮಶಾಸ್ತ್ರನ ಅರ್ತಿರ್ತಕ್ಕಂಥ ಶಾಸ್ತ್ರಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈ ಆಕ್ಷೇಪಣವನ್ನು ತಿಳಿದುಕೊಂಡ ನಂತರ, ಈ ಆಕ್ಷೇಪಣೆ ಯಾಕೆ ಮಾಡಿದ್ರು ತಿಳಿದುಕೊಂಡಿದ ನಂತರ ನೀವು ಆಶ್ಚರ್ಯಚಕಿತರಾಗ್ತೀರಿ. ಯಾಕಂದರೆ ಓದ್ರಿ, ಕಂಟಿನ್ಯೂ ಮಾಡ್ತೀರಿ. ಆದರೆ ಅಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಈ ಮನುಷ್ಯನು ಯಾರು? ಯೇಸುವನ್ನು ಹೇಳ್ತಾ ಇದ್ದಾರೆ. ಮತ್ತೆ ನೋಡ್ರಿ, ದೇವರಂತ ಹೇಳುತ್ತಿಲ್ಲ ಅವರು. ಹಲೋ, ಲಿಸನ್ ಕೇರ್ಫುಲಿ. ಇಲ್ಲಿ ಶಾಸ್ತ್ರಿಗಳು ಇರ್ತಾರೆ, ದೇವರು ಒಬ್ಬನೇ ಹೊರತು ಮತ್ತಾರು ಪಾಪವನ್ನು ಕ್ಷಮಿಸಲಾರರು. ಅಂದ್ರೆ ನನ್ ಕ್ಯಾನ್. ಹಲೋ, ದೇವರೊಬ್ಬನೇ ಕ್ಷಮಿಸಲು, ದೇವರೊಬ್ಬನೇ ಕ್ಷಮಿಸಲು ಸಾಮರ್ಥ್ಯವುಳ್ಳವನು. ಮತ್ತು ಈ ಭೂಲೋಕದಲ್ಲಿ ಯಾವ ಮಾನವನಾಗಲಿ, ಲಿಸನ್ ಕೇರ್ಫುಲಿ, ಯಾವ ಮಾನವನಾಗಲಿ, ಯಾವ ಹೋರಿ, ಹೋತು, ಪಶುವಿನ ರಕ್ತವಾಗಲಿ ಮನುಷ್ಯನ ಪಾಪವು ತೆಗೆಯಲು ಆಗುವುದಿಲ್ಲ ಎಂಬುದಾಗಿ ಹಳೆಯ ಒಡಂಬಡಿಕೆ ಶಾಸ್ತ್ರಿಗಳಿಗೂ ಗೊತ್ತಿದೆ. ಇದನ್ನೇ ಅಲ್ಲಿ ವ್ಯಕ್ತಪಡಿಸಿದೆ. ಪಾಪದ ಸಂಬಳ ಮರಣ. ಅದಕ್ಕೇನಿದೆ?
ಮರಣ. ಅದು ಸುಮ್ಮನೆ ಬರೋದಿಲ್ಲಲ್ಲ, ಪಾಪದ ಸಂಬಳ ಮರಣ. ಅದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಪಾಪ ಮಾಡಿದವನಿಗೆ ಪಾಪದಿಂದ ಏನುಂಟಾಗ್ತದೆ? ಪಾಪದಿಂದ ಉಂಟಾಗಿರುವ ಶಾಪವೇ ರೋಗ, ಪಾಪದಿಂದ ಉಂಟಾಗಿರುವ ಶಾಪವೇ ಮರಣ, ಪಾಪದಿಂದ ಉಂಟಾಗಿರುವ ಶಾಪವೇ ದರಿದ್ರ. ಸೊ ಇಲ್ಲಿ ಪಾಪದಿಂದ ಕ್ಷಮಿಸಲು ದೇವರು ಒಬ್ಬನೇ ಅಲ್ಲ. ಯಾರು ಆಕ್ಷೇಪಿಸ್ತಾರೆ? ಶಾಸ್ತ್ರಿಗಳು. ಯಾಕಂದ್ರೆ ಇವರೆಲ್ಲ ಮತಸ್ಥರು, ಮತಾವಲಂಬಿಗಳು, ಆಗಿನ ಕಾಲದ ಶಾಸ್ತ್ರಿಗಳು. ಯಾಕಂದ್ರೆ ಅವರು ಶಾಸ್ತ್ರಿಗಳಂದ್ರೆ ಬೈಬಲ್ ಶಾಸ್ತ್ರಿಗಳವರು, ಅದು ಇಲ್ಲಿದ್ದ ಶಾಸ್ತ್ರಿಗಳಲ್ಲ, ಅವರು ಬೈಬಲ್ ಶಾಸ್ತ್ರಿಗಳವರು, ಧರ್ಮಶಾಸ್ತ್ರ ಅಂತ ಹೇಳಿದರು. ಯಾಕಂದ್ರೆ ಅವ್ರು ಪೂರ ಧ್ಯಾನ ಮಾಡಿದ್ದಾರೆ, ಪ್ರಯಾಣ ಮಾಡಿರ್ತಾರೆ, ಧ್ಯಾನ ಮಾಡಿರ್ತಾರೆ. ಯೇಸು ಮನುಷ್ಯನಾಗಿದ್ದು ಏನದು ದೇವದೂಷಣೆ? ದೇವರು ಒಬ್ಬನೇ. ಇಂಗ್ಲಿಷ್ ನೋಡ್ರಿ, ಗಾಡ್ ಅಲೋನ್ ಹೂ ಕ್ಯಾನ್ ಫರ್ಗಿವ್ ದ ಸಿನ್ಸ್. ದೇವರು ಒಬ್ಬನೇ ಪಾಪಗಳನ್ನು ಕ್ಷಮಿಸಲು ಸಮರ್ಥನು. ಈತನು ಮನುಷ್ಯನಾಗಿದ್ದು ಏನು ಹೀಗೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಎಲ್ಲರೂ ಹೇಳ್ತಿರಲ್ಲಿಯ. ಯಾಕೆ ಈ ಮಾತಿಲ್ಲಿ ಮಾತಾಡಿದ್ರು? ನಾವೆಲ್ಲ ವಿಶ್ವಾಸ ಬಗ್ಗೆ ಹೇಳ್ತಾ ಇದ್ದೇವೆ. ಭಾಳ ಜನ ಈಗೋ 4 ಜನರ ವಿಶ್ವಾಸವನ್ನು ನೋಡಿ ದೇವರು ನಾನು ಸ್ವಸ್ಥತೆ ಮಾಡಿದನು. ಅಲ್ಲೋ 4 ಜನರ ವಿಶ್ವಾಸ ನೆಕ್ಸ್ಟ್. ಆದರೆ ಅವನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದು ಹಳೆ ಒಡಂಬಡಿಕೆಯಲ್ಲಿ. ಲಿಸನ್ ಕೇರ್ಫುಲಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಂದು ತಪ್ಪು ಉಪದೇಶದಿಂದ ನಾವು ಎಚ್ಚೆತ್ತುಕೊಳ್ಬೇಕು. ಹಳೆ ಒಡಂಬಡಿಕೆಯಲ್ಲಿ ಪಾಪ ಪರಿಹಾರ ಎದರಿಂದ ಆಗ್ತಿತ್ತು? ಎದರಿಂದ? ಪಶುಗಳು, ಎತ್ತು, ಹೋರಿ, ಹೋತುಗಳಿಂದ ಪಾಪ ಪರಿಹಾರ ಆಗ್ತಿತ್ತು. ಹೌದಲ್ಲ? ಹೌದನ್ನ ಕೆದರಾಗತ್ತಿರಲಿ, ಏನೋ ಐತಿ. ಹೌದು ಇಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಪಶು, ಹೋರಿ, ಹೋತುಗಳಿಂದ ಪಾಪ ಪರಿಹಾರವಾಗ್ತಿಲ್ಲಾಗಿತ್ತು ಅಂತೂ ಎಲ್ಲರಿಗೂ ಗೊತ್ತಿದೆ. ಆವಾಗ ನಮ್ಮ ಜನರು ಒಂದು ತಪ್ಪು ಉಪದೇಶವನ್ನು ಅಂತ ಅಂಡಿಸ್ತಾ ಇದ್ರು. ದೇವರು ಪಾಪವನ್ನು ಆಗ ಹೋರಿ, ಹೋತ ರಕ್ತಗಳಿಂದ ಪರಿಹಾರ ಆಗ್ತಿಲ್ಲಾಗಿತ್ತು, ಆದರೆ ಪಾಪವನ್ನು ಕವರ್ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಕವರ್ ಮಾಡ್ತಾನೆ ಅಂತ ಬೈಬಲಲ್ಲಿ ಎಲ್ಲೂ ಇಲ್ಲ. ನಮ್ಮ ಅಮಾಯಕವರು ಪಾಪ ಏನು ಗೊತ್ತಿಲ್ಲದೆ ಹಾಗೆ ಹೇಳ್ತಾರೆ. ಇದರ ಕುರಿತು ಒಂದು ದೊಡ್ಡ ವಿದ್ವಾಂಸನು ಧ್ಯಾನ ನಡೆಸಿ, ಪೂರ್ವದಲ್ಲಿ ಪಾಪಕ್ಕೇನಿಲ್ಲ ರೀ, ಪಾಪದ ಸಂಬಳ ಮರಣ, ಮತ್ತದಕ್ಕೇನಿಲ್ಲ, ಏನು ಪರಿಹಾರ ಇಲ್ಲ? ಹೋರಿ, ಹೋತು ರಕ್ತದ ಪರಿಹಾರ ಇಲ್ಲ. ಏನ್ರಿ ಪಾಸ್ಟರ್ ಹಿಂಗೆ ಮಾತಾಡ್ತೀರಿ? ಹೌದು, ನಾನು ಮಾತಾಡುವಾಗ ಪ್ರತಿಯೊಂದು ರೆಫರೆನ್ಸ್ ಅಂದರೆ ಮಾತಾಡ್ತಾರಂತೆ. ಪಾಪ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಆ ಕಾಲದಲ್ಲಿ ಹೋರಿ, ಹೋತುಗಳ ರಕ್ತಗಳಿಂದ ಪಾಪ ಪರಿಹಾರ ಇಲ್ಲ, ಆದರೆ ಪಾಪ ಕವರ್ ಆಗ್ತಿತ್ತು ಎಂಬುದಾಗಿ ಹೇಳ್ತಾರೆ. ಏನಾಗ್ತಿದ್ದು? ಕವರ್ ಆಗ್ತಿತ್ತು ಎಂಬುದಾಗಿ ನಮ್ಮ ಕೆಲವು ಪೂರ್ವ ಉಪದೇಶಕರು ಹೇಳ್ತಿದ್ರು. ಆದರೆ ಅದು ತಪ್ಪು ನನ್ನ ಪ್ರಿಯ ಸಹೋದರಿ ಸಹೋದರಿ. ಓದು ನಾ ಮಾತನ್ನು. ಎಲ್ಲಿ ಓದುನಾ? ಹೀಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ನೇ ಅಧ್ಯಾಯ 9ನೇ ವಚನ. ಇಗೋ ದೇವರೇ, ನಿನ್ನ ಚಿತ್ತವನ್ನು ನಾನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಇಲ್ಲಿ ನೋಡ್ರಿ, ಮತ್ತೆ 3ನೇ ವಚನ ಓದ್ತೀರಿ ನೋಡ್ರಿ. ಹೀಬ್ರಿಯರ ಬರೆದ ಬಗ್ಗೆ ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಈ ಮಾತಿಂದ ಹಿಡ್ಕೊಂಡು ನಮ್ಮ ಪೂರ್ವಜರು ಏನು ಮಾಡ್ತಿದ್ರು? ಇಲ್ಲ ಪಾಪ ಪರಿಹಾರ ಇಲ್ಲ ಆಗಿತ್ತು ಮೊದಲು. ಏನು ಪರಿಹಾರ ಇತ್ತು? ಪಾಪ ಪರಿಹಾರ ಇದ್ದು ಪಾಪ ಕವರ್ ಆಗ್ತಿತ್ತು. ಎದರಿಂದ? ಹೋರಿ, ಹೋತುಗಳ ರಕ್ತದಿಂದ. ಇಲ್ಲ ಅದು ಕೂಡ ಇಲ್ಲ, ಕವರು ಇಲ್ಲ, ಏನಿಲ್ಲ. ನೋಡ್ತೀರಿ. ಮತ್ತೊಂದು ಸರ್ ಓದ್ತಿರಮ್ಮ, 3ನೇ ವಚನ. ಆದರೆ ಹೀಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನದಲ್ಲಿ, ಆದರೆ ಪ್ರತಿ ವರ್ಷವೂ ಆ ಯಜ್ಞಗಳಲ್ಲಿ ತಿರುಗಿ ಪಾಪಗಳ ಜ್ಞಾಪಕವಾಗುವುದು. ಯಾಕಂದ್ರೆ ಹೋರಿಗಳ ಮತ್ತು ಹೋತಗಳ ರಕ್ತವು ಅಂಡರ್ಲೈನ್ ಮಾಡಿ ಪಾಪವನ್ನು ತೆಗೆದು ಹಾಕೋದು ಅಸಾಧ್ಯ. ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಅವೇ ದ ಸಿನ್ ಬೈ ದ ಬ್ಲಡ್ ಆಫ್ ಹೋರಿ ಅಂಡ್ ಹೋತು. ಹಲ್ಲೆಲೂಯಾ. ಬೈ ದ ಬ್ಲಡ್ ಆಫ್ ಗೋಟ್ ಅಂಡ್ ಬುಲ್ಸ್ ಆರ್ ಅ ಲ್ಯಾಂಬ್. ಇದು ಕ್ಲಿಯರ್? ಇದನ್ನು ಮುಂದಿಟ್ಟುಕೊಂಡಿರುವಾಗ ಹೌದೌದು, ಪೂರ್ವ ಕಾಲದಲ್ಲಿ
ಆ ರಕ್ತ ಹೋರಿ ರಕ್ತಗಳಿಂದ ಪಾಪ ಪರಿಹಾರ ಇಲ್ಲ ಆಗಿತ್ತು, ಪಾಪ ಕವರ್ ಆಗುತ್ತದೆ ಅಂತ ಹೇಳ್ತಿದ್ರು. ಏನಾಗ್ತದೆ? ಕವರ್ ಆಗ್ತದೆ. ಇಲ್ಲ, ಕವರು ಇಲ್ಲ, ರಾಂಗ್ ಡಾಕ್ಟ್ರಿನ್ ಅದು. ಅರ್ಥ ಆಗಿದೆ? ಅದಕ್ಕೆ ಯೇಸು ಕ್ರಿಸ್ತ ಬಂದಿದ್ದಾನೆ, ಹೋರಿ ಹೋತು. ಈಗ ನೀವು ಹೇಳುವ ಮಾತನ್ನು, ಏನ್ರಿ ಸರ್ ಹಿಂಗಂತೀರಿ ನೀವು ಅಂತ ಹೇಳಿ ಕೇಳ್ಬೋದು. ನೀವು, ನಂಗೆ ಗೊತ್ತಿದೆ ನೀವು ಕೇಳಿಲ್ಲದ್ರೂ ಕೇಳ್ಬೋದು. ಹಲ್ಲೆಲೂಯಾ. ಈಗ ಪಾಪದ ಸಂಬಳ ಮರಣ, ಇದು ಕ್ಲಿಯರ್. ಅಂದ್ರೆ ಮರಣಕರವಾದ ಪಾಪಕ್ಕೆ ಹೋರಿ ಹೋತುಗಳ ರಕ್ತ ಇತ್ತ ಪೂರ್ವದಲ್ಲಿ. ಈಗ ಮರಣಕರವಾದ ಪಾಪ ಅಂದ್ರೆ ಏನ್ರಿ ಅಂತ ಕೇಳ್ಬೋದು. ಮರಣಕರವಾದ ಪಾಪದ ಸಂಬಳ ಮರಣಕರವಾದ ಪಾಪಕ್ಕೆ ಹೋರಿ ಹೋತುಗಳ ರಕ್ತ ಇತ್ತ. ಎಲ್ಲ ಕನ್ಫ್ಯೂಸಲ್ಲಿ ಇದ್ದೀರಿ, ಹೇಳ್ತೀನಿ ನಾನು, ಭಾಳ ಜಾಗ್ರತೆ ಕೇಳ್ತೀರಿ. ಒಂದು ಪಾಪ ಸ್ತ್ರೀ ವ್ಯಭಿಚಾರದಿಂದ ಹಿಡಿಯಲ್ಪಟ್ಟಿದ್ದಾಳೆ. ಹಿಡಿಯಲ್ಪಟ್ಟಿದ್ಕೊಳ್ಳಿ ಅದೇ ವಿಷಯದಲ್ಲಿ ಯೇಸು ಕ್ರಿಸ್ತನನ್ನು ಏನು ಮಾಡಿದರು? ವಾದ ವಿವಾದ ಮಾಡಲಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ ಬಂದರು. ಯಾಕಂದರೆ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರ ವಿರೋಧಿಯಾಗಿದ್ದಾನೆಂಬುದಾಗಿ ಪ್ರೂವ್ ಮಾಡಲಿಕ್ಕೆ. ವ್ಯಭಿಚಾರದಿಂದ ಹಿಡಿಯಲ್ಪಟ್ಟ, ಅಂದರೆ ವ್ಯಭಿಚಾರ ಮಾಡುವವಳು ನ್ಯಾಯ ಪ್ರಮಾಣದಲ್ಲಿ ವ್ಯಭಿಚಾರ ಮಾಡಿದಳೆಂಬುದಾಗಿ ಸಾಬೀತಾದರೆ ಅವಳನ್ನು ಕಲ್ಲೆಸೆದು ಕೊಂದಾಕಬೇಕು. ಏನು? ಅವಾಗ ಇಲ್ಲ ನಾವು 2 ಹೋತುಗಳು ಕೊಡ್ತೇವೆ, ಇವ್ರನ್ನ ಕ್ಷಮಿಸಿಬಿಟ್ರಿ ಅಂದರೆ ಕ್ಷಮಾಪನೆ ಇತ್ತಾ? ಅರ್ಥ ಆಗಿದೆ? ನೋ ಕವರಿಂಗ್ ಫ್ರಮ್ ದ ಬ್ಲಡ್ ಆಫ್ ಹೋರಿ ಅಂಡ್ ಹೋತು. ಮೇಕೆ ಮತ್ತು ಕುರಿ, ಎತ್ತು, ಇವುಗಳಿಂದ ಏನಿಲ್ಲ, ಪರಿಹಾರ ಇಲ್ಲ. ಬುಲ್ಸ್ ಆ್ಯಂಡ್ ಗೋಟ್ಸ್, ಅನಿಮಲ್ಸ್, ಯಾವುದೇ ಪ್ರಾಣಿಯಿಂದ. ಅದಕ್ಕಾಗಿ ಇಲ್ಲಿ ಈ ಪಾಪ ತಂದೆ ತಾಯಿಗಳನ್ನು ಸನ್ಮಾನಿಸದೇ ಇರುವವನಿಗೆ ಏನವನಿಗೆ ಇಲ್ಲ, ತಂದೆ ತಾಯಿಗಳನ್ನು ಸನ್ಮಾನಿಸದೆ ಅವನು ಶಾಪಗ್ರಸ್ತನಾಗಿದ್ಕೊಳ್ಳಿ, ಅವನನ್ನು ಹಾಗೆ ಬಿಡುವುದಿಲ್ಲ. ತಂದೆ ತಾಯಿಗಳಿಗೆ ತಂದೆ ಒಪ್ಪಿಸಬೇಕಾಗ್ತದೆ. ಯಾಕಂದರೆ ಇವನ ನಿಮಿತ್ತ ದೇಶದಲ್ಲೆಲ್ಲ ಪ್ಲೇಗ್ ಬಂದಿದೆ ಎಂಬುದಾಗಿ ಎಲ್ಲರೂ ಹೇಳ್ತಿರಲ್ಲ, ಗಂಭೀರವಾಗಿ ಹೇಳ್ತಿರಲ್ಲ. ಇಲ್ಲೇನಾಗಿದೆ? ಈ ಮರಣಕರವಾದ ಪಾಪಕ್ಕೇನಿಲ್ಲ, ಹೋರಿ ಹೋತು. ಆವಾಗ ಯೆಹೋವ ದೇವರನ್ನು ಬಿಟ್ಟು ವಿಗ್ರಹಗಳನ್ನು ಆರಾಧಿಸೋರಿಗೆ ಏನಿತ್ತು? ಮರಣಕರವಾದ ಪಾಪ, ಕಲಿಸದು ಕೊಂದಾಗಬೇಕು. ದೇವರ ಮಾತನ್ನು ಎಲ್ಲೆಲ್ಲಿ ದೇವರು ಹೇಳ್ತಾನೆ ಇದನ್ನು ಮೀರಬೇಡ್ರಿ, ಇದನ್ನು ಸಾಯ್ತಾರೆ ಅಂತ ಹೇಳಿದ್ಕೊಳ್ಳಿ, ಅಲ್ಲಿ ಮೀರಿದ ಕಡೆ ಎಲ್ಲ ಏನು ಮಾಡ್ತಿದ್ರು? ಕಲಿಸದು ಕೊಂದಾಗ್ತಿರು. ಕಳುವು ಮಾಡಿದವನಿಗೆ ಇಲ್ಲ, ಕಳುವು ಮಾಡಿದವನಿಗೆ ಅವನು ಒಂದು ಹೋರಿ ಒಂದು ಹೊತ್ತು ಕಳುವು ಮಾಡಿದಂದರೆ ಅವನು ಎಷ್ಟು ಕೊಡಬೇಕು? ವಾಪಸ್ಸು 4 ವಾಪಸ್ ಕೊಡಬೇಕು. ಅದಕ್ಕೆ ಶಿಕ್ಷೆ ಇತ್ತು, ಪನಿಷ್ಮೆಂಟ್ ಇತ್ತು, ಪೆನಾಲ್ಟಿ ಇತ್ತು, ಬಟ್ ನಾಟ್ ಡೆತ್ ಪೆನಾಲ್ಟಿ. ಅದಕ್ಕಾಗಿ ಪಾಪದ ಸಂಬಳ ಮರಣ. ಅಪರಾಧಗಳು ಬೇರೆ, ಅಫೆನ್ಸ್. ಅದಕ್ಕೆ ಅಪರಾಧಗಳು, ದ್ರೋಹಗಳು ಮತ್ತು ದೋಷಗಳು ಅಂತಿದೆ ಬೈಬಲಲ್ಲಿ. ಪಾಪ ಕ್ವೈಟ್ ಡಿಫ್ರೆಂಟ್. ಅದಕ್ಕಾಗಿ ಪಾಪ ಪರಿಹಾರವಾಗೋದು ಅಸಂಭವ ಅಂತ ಹೇಳಿದ್ರು. ಆವಾಗ ನಮ್ಮ ಜನ ಬಿಡು ಪಾಪ ಕವರ್ ಆಗ್ತದೆ ಹೊರತು ಪಾಪ ಕ್ಲಿಯರ್ ಆಗೋದಿಲ್ಲ. ಯೇಸು ಕ್ರಿಸ್ತ ಬಂದ ಮೇಲೆ ಪಾಪ ಕ್ಲಿಯರ್ ಆಗಿದೆ ಎಂಬುದಾಗಿ ಹೇಳ್ತಾರೆ. ಹಲೋ ಯೇಸು ಕ್ರಿಸ್ತ ಬಂದ ಮೇಲೆಲ್ಲ ಪೂರ್ವದಲ್ಲಿ ಕೂಡ ಪಾಪ. ಅದಕ್ಕಾಗಿ ಸುಮ್ಮನೆ ಬರೆದಿಲ್ಲ, ಪಾಪ ಪರಿಹಾರಕ್ಕಾಗಿ ರಕ್ತ ಪ್ರೋಕ್ಷಣಂ ಅವಶ್ಯಕಂ. ಅಂದರೆ ಯಾರ ರಕ್ತ ಪ್ರೋಕ್ಷಣ? ಪಾಪ ಪರಿಹಾರಕ್ಕಾಗಿ. ಅಂದರೆ ಈ ದೇಶದ ಮೇಲೆ ಒಬ್ಬನು ಮಾಡಿರುವ ಪಾಪದ ನಿಮಿತ್ತ ಎಲ್ಲ ಇಸ್ರಾಯೇಲ್ ಜನಾಂಗದವರು, ಅನೇಕ 24,000 ಇಸ್ರಾಯೇಲ್ ಜನಾಂಗದವರು, ಕೆಲವರು ಮಾಡಿರುವ ಆ ಇಸ್ರಾಯೇಲ್ ಜನಾಂಗದಲ್ಲಿ ಕೆಲವರು ವ್ಯಭಿಚಾರ ಮಾಡಿರೋದ್ರಿಂದ, ಒಂದು ವಿಗ್ರಹಾರಾಧನೆ ಮಾಡೋದ್ರಿಂದ 24,000 ಜನ ಒಂದೇ ದಿನ ಒಂದು ದೊಡ್ಡ ಮಾರಕ ರೋಗದಿಂದ ಸತ್ತೋಗಿದ್ದಾರೆ. ಈ ಒಬ್ಬನಿಗಾಗಿ ಪೂರ ದೇಶವೇ ಪ್ಲೇಗ್ ರೋಗದಿಂದ ನಾಶವಾಗ್ತಾ ಇದೆ, ಮಾರಕ ಸೋಂಕಿಂದ. ಇದು ನಮಗೆ ಬೈಬಲ್ನಲ್ಲಿ ಭಾಳ ಚೆನ್ನಾಗಿ. ಅದಕ್ಕಾಗಿ ರಕ್ತ ಪ್ರೋಕ್ಷಣ ಅವಶ್ಯಕ. ಅಂದರೆ ನಮ್ಮ ಭಾಳ ಜನ ಏನು ಮಾಡಿದ್ರು, ಯೇಸು ಕ್ರಿಸ್ತನ ರಕ್ತ ಪ್ರೋಕ್ಷಣ ಮಾಡಿದ್ರೆ ಮಾತ್ರ ಪಾಪ ಪರಿಹಾರ ಅಂತೇಳಿ. ಇಲ್ಲ, ಯೇಸು ಕ್ರಿಸ್ತನ ರಕ್ತ ಕೂಡ ಪಾಪ ಪರಿಹಾರ ಇತ್ತು. ಇನ್ನೊಂದು ರಕ್ತ ಬಿದ್ದರೆ ಮಾತ್ರ ಪಾಪ ಪರಿಹಾರ ಆಗ್ತಿತ್ತು. ಯಾವ ಪಾಪ ಪರಿಹಾರ? ಅವನು ಶಿಕ್ಷಿತನಾಗ್ತಿದ್ದನು, ಆದರೆ ದೇಶದ ಮೇಲೆ ಬಂದಿರತಕ್ಕಂಥ ರೋಗ ಕ್ಷಮಣವಾಗ್ತಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿದೆ ಆ ಮಾತು. ಎಲ್ಲ ರೆಫರೆನ್ಸ್ಗಳು ಸಿಗ್ತದೆ ನಿಮಗೆ, ಎಲ್ಲ ರೆಫರೆನ್ಸ್ಗೆ ಕೆಳಗೆ ಸಿಗ್ತದೆ. ಆಗಿನ ಕಾಲದಲ್ಲಿ ಕೂಡ ಪಾಪಕ್ಕೆ ಏನಿಲ್ಲ,
ಹೋರಿ ಹೋತುಗಳ ರಕ್ತ ಇಲ್ಲ. ಆಗ ಇಸ್ರಾಯೇಲ್ ಜನಾಂಗವು ಐಗುಪ್ತ ದೇಶವನ್ನು ಬಿಟ್ಟು ಬರ್ತಾ ಇರುವಾಗ ಆ ಸಮಯದಲ್ಲಿ ಮೋಯಾಬಿಯರ ದೇಶಕ್ಕೆ ಎದುರಾಗ್ತಾರೆ. ಅವರು ಮೋಯಾಬಿಯ ದೇಶದಲ್ಲಿ ಅವರು ಉಳ್ಕೊಳ್ಳುವಾಗ ಅಲ್ಲೇ ಮೋಯಾಬಿ ದೇಶದ ಬಾಲಾಕರ್ಸನು ಇಸ್ರಾಯೇಲ್ ದೇಶದವರನ್ನು ಕೊಂದು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವ್ರನ್ನು ಕೊಂದು ಹಾಕಬೇಕಾದ್ರೆ ಸಾಮಾನ್ಯವಾದದಲ್ಲ. ಒಂದು ಬಿಲಾಮ್ ಎಂಬ ಮಾಂತ್ರಿಕನನ್ನು ಕರೆಸ್ತಾನೆ. ಬಿಲಾಮ್ ಎಂಬ ಯೆಹೋವ ಪ್ರವಾದಿ ಅಲ್ಲ, ಬಹಳ ಜಾಗ್ರತೆಯಿಂದ ಕೇಳ್ತೀರಿ, ಇವನು ಮಾಂತ್ರಿಕನಿವನು. ಈ ಮಾಂತ್ರಿಕನನ್ನು ಕರೆಸ್ತಾನೆ. ಮಾಂತ್ರಿಕನ ಕರೆಸಿ ಭೂಮಿಯನ್ನು ಆವರಿಸಿಕೊಂಡ, ಏನು ಹೇಳ್ತಾ ಇದ್ದಾನೆ, ಭೂಮಿಯನ್ನು ಆವರಿಸಿಕೊಂಡು ಒಂದು ಜನಾಂಗವು ಬರ್ತಾ ಇದೆ. ಅವರು ನಮ್ಮ ದೇಶವನ್ನು ಹಾದೋಗಿದ್ರೆ ಏನು, ಕಾಡು ಕೋಣ ನೆಕ್ಕಿದ್ರೆ ಹೇಗೆ ಹುಲ್ಲೆಲ್ಲ ಬೇರೆ ಸಮೇತ ಕಿತ್ಕೊಂಡು ಹೋಗ್ತದೆ, ಹಾಗೆ ಅವರು ಅಂತ ಬಲಿಷ್ಠ ಜನಾಂಗ ಬರ್ತಾ ಇದೆ. ಯಾರು? ಇಸ್ರಾಯೇಲ್ ಜನಾಂಗ. ಆಗಿನ ಕಾಲದಿಂದಲೇ ಬಲಿಷ್ಠರವರು, ಬುದ್ಧಿವಂತರು, ಜ್ಞಾನವಂತರು. ಈಗ ನೋಡ್ರಿ ಹೆಂಗಾಗಿದ್ದಾರೆ ಇಸ್ರಾಯೇಲ್ ಜನಾಂಗ. ಅದಕ್ಕಾಗಿ ಏನು ಮಾಡಬೇಕು, ಅವನಿಗೆ ಬಂಗಾರು, ಬೆಳ್ಳಿ, ಮುತ್ತು, ರತ್ನಗಳ ಬಾಕ್ಸ್ ಎಲ್ಲ ತುಂಬಿ, ಈಗೋ ಅವರನ್ನು ನೀನು ಶಪಿಸು, ಅವರಿಗೆ ಮಾಟವನ್ನು ಮಾಡು, ನೀನು ಅವರು ನಾಶವಾಗುವಂತೆ. ಆದರೆ ದೇವದೂತ ಅವನಿಗೆ ದರ್ಶನ ಕೊಟ್ಟು, ನೀನು ಶಾಪ ಕೊಡ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ನಾನೇ ಅವರನ್ನು ಆಶೀರ್ವದಿಸಿದ್ದೇನೆ. ಯಾರಿಗೆ? ಯಾವ ಪ್ರವಾದಿಗೆ ದರ್ಶನ ಕೊಟ್ಟ? ಮಾಂತ್ರಿಕನಿಗೆ. ಯೆಹೋವ ಪ್ರವಾದಿ ಅಲ್ಲ ಆತನ ಮಾಂತ್ರಿಕನು ಬಿಲಾಮ್. ನೀವು ಪೂರ ಬೈಬಲ್ ಆ ಸ್ಟೋರಿ ಓದಿ ನೋಡ್ರಿ. ಮಾಂತ್ರಿಕನ ಕ್ರೈ ಅಂತಿದೆ. ಯಾರು? ಅರಸನ ಕೊಟ್ಟಿರುವ ಮಾಂತ್ರಿಕನ ಕ್ರೈ ಅದು. ಅದಕ್ಕಾಗಿ ಬಿಲಾಮ್ ಪ್ರವಾದಿ ಹೇಳ್ತಾನೆ, ಇಲ್ಲ, ಈ ಮನುಷ್ಯರನ್ನು ನಾನು ಕೊಂದಾಕಲಿಕ್ಕಾಗೋದಿಲ್ಲ. ಈ ಮನುಷ್ಯರನ್ನು ಟಚ್ ಮಾಡ್ಬೇಕು. ಶಾಪ ಕೊಡಬೇಕಾದ್ರೆ ಶಾಪ ಕೊಟ್ಟವನೇ ಶಪಿಸಲ್ಪಡ್ತಾನೆ. ಯಾಕಂದರೆ ನಿನ್ನನ್ನು ಶಪಿಸೋರು ಶಪಿಸಲ್ಪಡ್ತಾರೆ, ನಿನ್ನನ್ನು ಆಶೀರ್ವದಿಸಲ್ಪಡ್ತಾರೆ. ಮಾಂತ್ರಿಕನೇ ಹೇಳ್ತಾ ಇದ್ದಾನೆ, ಐ ಕೆನಾಟ್ ಕರ್ಸ್ ದೆಮ್. ಯಾಕೆ ಮಾಂತ್ರಿಕನು ಶಾಪ ಕೊಡ್ಲಿಕ್ಕೆ ಹೆದರಿದಾನ್ರಿ? ನೆಕ್ಸ್ಟ್ ಯಾರು ಶಾಪಗ್ರಸ್ತರಾಗ್ತಾರೆ? ಅದಕ್ಕೆ ಮಾಟ ಮಂತ್ರಕ್ಕೆ ಹೆದರುವ ಅಗತ್ಯ ಇಲ್ಲ. ಅವನೇ ಹೇಳ್ತಾನೆ. ಯಾರು? ಬಿಲಾಮ್ ಪ್ರವಾದಿ ಹೇಳ್ತಾನೆ. ಏನಂತೇಳಿ? ಇಸ್ರಾಯೇಲ್ಗೆ ವಿರೋಧ ಯಾವ ಮಾಟ ಮಂತ್ರ ಇಲ್ಲ, ಇಸ್ರಾಯೇಲ್ಗೆ ವಿರೋಧ ಯಾವ ಶಕುನೋ ನೆರವೇರುವುದಿಲ್ಲ. ಯಾಕಂದ್ರೆ ದೇವರೇ ಅವನನ್ನು ಆಶೀರ್ವದಿಸಿದ್ದಾನೆ. ಯಾರು? ಮಾಂತ್ರಿಕನಾದ ಬಿಲಾಮನು ಹೇಳ್ತಾ ಇದ್ದಾನೆ ಅದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದರೆ ಇವರನ್ನು ಕೊಂದಾಕಬೇಕಾದ್ರೆ ಇವರು ಮರಣಕರವಾದ ಪಾಪ ಮಾಡಿದ್ರು. ಆಮೇಲೆ ಮಾಡ್ತಾನೆ, ಮಾಂತ್ರಿಕನಿಗೆ ಹೇಳ್ತಾನೆ, ಏನು ಮಾಡು, ಒಂದು ಕೆಲಸ ಮಾಡು, ನಿನಗೆ ಇಷ್ಟೆಲ್ಲ ದ್ರವ್ಯ ಕೊಟ್ಟಿದೆ. ಏನೋ ಅರಸನ ಹೇಳ್ತಾನೆ, ಬಾಲಕರಸನು, ಇಷ್ಟೆಲ್ಲ ದ್ರವ್ಯವನ್ನು ಕೊಟ್ಟಿದೆ, ಎಲ್ಲಿದೆ ಅಂತ ಹೇಳ್ತೀರಿ, ಎಲ್ಲ ರೆಫರೆನ್ಸ್ ಕೊಡ್ತೀನಿ, ಚಿಂತೆ ಮಾಡಬೇಡ್ರಿ. ಇಷ್ಟೆಲ್ಲ ದ್ರವ್ಯವನ್ನು ಕೊಡ್ತೇನೆ, ಹೇಗಾದ್ರೆ ಮಾಡಿ ಇವ್ರನ್ನ ಶಪಿಸು. ಇಲ್ಲ, ಶಪಿಸ್ಲಿಕ್ಕಾಗೋದಿಲ್ಲ, ಒಂದು ಕಾರ್ಯ ಮಾಡ್ಲಿಕ್ಕಾಗ್ತದೆ. ಈ ಜನಾಂಗವನ್ನು ನಾಶ ಮಾಡಬೇಕಾದ್ರೆ ಆ ಜನಾಂಗದವರು ದೇವರಿಗೆ ವಿರೋಧವಾದಂಥ ಮರಣಕರವಾದಂಥ ಪಾಪ ಮಾಡಿದರೆ ಈ ಜನಾಂಗವನ್ನು ನಾವು ಕೊಂದಾಕೋದು ಬೇಕಾಗಿಲ್ಲ, ಅವರ ಪಾಪವೇ ಅವರನ್ನು ನಾಶ ಮಾಡುತ್ತದೆ ಎಂಬುದಾಗಿ ಹೇಳ್ತಾನೆ. ನಾವೆಷ್ಟು ಜಾಗರೂಕರಾಗಿರಬೇಕು. ಈ ಪಾಪ ಇವತ್ತಿಗೂ ಸೈತಾನ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವರ ಪಾಪ ನೋಡ್ರಿ, ಮಾಂತ್ರಿಕನಾದ ಬಿಲಾಮನಿಗೆ ಗೊತ್ತಿದೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತು ಬಹು ಪವರ್ಫುಲ್ ಆಗಿದೆ. ಮಾಂತ್ರಿಕನಲ್ಲ, ಪವರ್ಫುಲ್. ಮಾಂತ್ರಿಕನ ತಿಳಿದುಕೊಂಡಿದ್ದೇನೆಂದ್ರೆ ದೇವರ ವಾಕ್ಯ ಪವರ್ಫುಲ್ ಆಗಿದೆ. ಪಾಪದ ಸಂಬಳ ಮರಣ. ಇವರು ಮಾಡುವ ಪಾಪಕ್ಕೆ ಹೋರಿ ಹೋತು ಯಾವ ಎತ್ತಿನ ರಕ್ತ ಪರಿಹಾರಕ್ಕೆ ಆಗುವುದಿಲ್ಲ, ಇವರಿಗೆ ಮರಣ ಶಿಕ್ಷೆ ಬಂದೇ ಬರ್ತದೆ ಎಂದು ಬಿಲಾಮ್ ಮಾಂತ್ರಿಕನು, ಪ್ರವಾದಿ ಅನ್ನೋದಿಲ್ಲ ಆತನಿಗೆ, ಬಿಲಾಮ್ ಮಾಂತ್ರಿಕನು ಬಾಲಾಕರ್ಸನಿಗೆ ಹೇಳ್ತಾನೆ. ಆಗ ಹೇಗೆ ಮಾಡಬೇಕು ಅವ್ರನ್ನ ಪಾಪದಲ್ಲಿ ತಿಳುವಾಗ ಬಿಲಾಮ್ ಬೋಧೆ. ಇದಕ್ಕೆ ಬಿಲಾಮನ ಬೋಧನೆ ಎಂಬುದಾಗಿರುತ್ತೆ. ಈಗಲೂ ಬಿಲಾಮನ ಬೋಧಕರಿದ್ದಾರೆ. ಏನಂತೇಳಿ? ಬಿಲಾಮನ ಬೋಧಕರು ಈಗಲೂ ಇದ್ದಾರೆ. ನೋಡಕ್ಕ ಬಂದಿದ್ದಾಳೆ, ನೋಡು, ಹತ್ಕೊಬಿಡಕ್ಕಿ, ಮಸ್ತ್ ಚೆನ್ನಾಗಿದ್ದಾಳೆ, ತಗುಲ್ಕೋ ಅಂತೇಳಿ ಅಲ್ಲ ಬಿಲಾಮ್ ಪ್ರವಾದಿಯ ಬೋಧನೆ ಮಾಡಿ ಅನೇಕ ಜನರನ್ನು ಒಂದು ಸಭೆಯಲ್ಲಿ ವ್ಯಭಿಚಾರಿಗಳಾಗಿ ಮಾಡಿಟ್ಟಿದ್ದಾನೆ. ಆ ಸಭೆ, ಆ ಗುಂಪೆ ಒಂದು ವ್ಯಭಿಚಾರಿಗಳ ಗುಂಪಾಗಿದ್ದಂಗೆ ಆಗಿಬಿಟ್ಟಿದೆ. ಅಯ್ಯೋ ಇಲ್ರಿ ಅಂಕಲ್, ಆ ಸಭೆಗೆ ಹೋಗ್ತಾರಲ್ಲ, ಆ ಗುಂಪಿನಲ್ಲಿದ್ದಾರಲ್ಲ, ಎಲ್ಲ ಜನ ಗಂಡನನ್ನು ಬಿಟ್ಟು ಬೇರೆ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ದಾರೆ, ಬಹಳ ವ್ಯಭಿಚಾರಿಗಳು. ಇದು ಬಿಲಾಮನ ಬೋಧನೆಯಲ್ಲಿರುವುದರಿಂದ. ದಿಸ್ ಇಸ್ ಬಿಲಾಮ್ ಡಾಕ್ಟ್ರಿನ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್. ಆದರೆ ಇವತ್ತವರೆಗೂ ಆ ಗುಂಪಿನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಶಾಪಗ್ರಸ್ತರಾಗಿದ್ದಾರೆ. ಅವರ ಮನೆ, ಅವರ ಕುಟುಂಬ, ಅವರ ಜೀವನವೆಲ್ಲ ನಷ್ಟ ಆಗ್ತಾ ಇದೆ. ದೇವರ ಮಕ್ಕಳೇ, ಆ ಗುಂಪಿನವರೇ, ಮನಸ್ಸು ತಿರ್ಕೋರಿ, ಉದ್ಧಾರ ಆಗ್ರಿ. ಈಗಲಾದರೂ ಮನಸ್ಸು ತಿರ್ಕೊಂಡು ದೇವ್ರು ನಂಬ್ಕೊಂಡು ಪಾಪವನ್ನು ಬಿಟ್ಟು ತಿರ್ಕೊಂಡು ಬಂದ್ಬಿಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಅಂತ ಗುಂಪಿನವ್ರು ಭಾಳ ಜನ ಇದ್ದಾರೆ ದೇಶದಲ್ಲಿ.
ಅದಕ್ಕೆ ಬೀಲಾಮ್ ಗೊತ್ತಿತ್ತು, ಇವರನ್ನು ಪಾಪ ಮಾಡಿಸಿದ್ರೆ ಇವರಿಗೆ ಯಾರು ರಕ್ಷಿಸ್ಲಿಕ್ಕಾಗುವುದಿಲ್ಲ, ಯಾಕಂದ್ರೆ ಇವರ ಪಾಪವೇ ಇವರು ನಾಶ ಮಾಡ್ತಾರೆ. ಆದ ಕಾರಣ ಬಾಲಾಕನು ಏನು ಮಾಡ್ತಾನೆ, ಬಾಲಾಕರಸನು ಭಾಳ ಜಾಗ್ರತೆಯಿಂದ ಕೇಳ್ಕೊತ್ರಿ. ಬಾಲಾಕರಸನಿಗೆ ಹೇಳ್ತಾನೆ, ಒಂದು ಕೆಲಸ ಮಾಡು, ನೀನು ನಮ್ಮ ಮೋಯಾಬ್ಯರ ಕನ್ನಿಕೆಗಳನ್ನು ಸುಂದರವಾಗಿ ತಯಾರು ಮಾಡಿ ಅವರ ಡೇರೆಗಳ ಮುಂದೆ, ಅವರು ಹಾಕಿಕೊಂಡಿರುವ ಟೆಂಟ್ಗಳ ಮುಂದೆ ನೀನು ಇವರನ್ನು ಸ್ವಲ್ಪ ವಯ್ಯಾರದಿಂದ ಟಿಕ್ ಟಕ್ ನಡೆಯುವಂತೆ ರೆಡಿ ಮಾಡಿಸು. ಹಲ್ಲೆಲೂಯಾ. ಆವಾಗ ಆ ಒಂದು ಇಸ್ರಾಯೇಲ್ ಜನಾಂಗದವರು ನಮ್ಮ ಕನ್ನಿಕೆ ಸ್ತ್ರೀಗಳನ್ನು ನೋಡಿ ಮೋಹಿಸಿ ಅವರು ಎಳೆಯಲ್ಪಟ್ಟು ಬರ್ತಾರೆ. ಯಾಕಂದರೆ ಆಸೆ ಗರ್ಭಧರಿಸಿ ಪಾಪವನ್ನು ಹೇರುತ್ತದೆ. ಪಾಪ ತನ್ನ ಕಾಲ, ಪ್ರತಿ ಮಾನವನು ತನ್ನ ಸ್ವಕೀಯ ಆಸೆಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಟ್ಟು ಶೋಧಿಸಲ್ಪಡ್ತಾನೆ. ಆಸೆ ಗರ್ಭಧರಿಸಿ ಪಾಪವನ್ನು ಹೇರುತ್ತದೆ. ಪಾಪ ತನ್ನ ಕಾಲವು ಪರಿಪಕ್ವವಾದಂಥ ಮರಣವನ್ನು ಪಡೆಯುತ್ತದೆ. ಈಗ ಈ ಇಸ್ರಾಯೇಲ್ ಜನಾಂಗದವರನ್ನು ಈ ಕನ್ನಿಕೆ ಸ್ತ್ರೀಗಳನ್ನು ತೋರಿಸಿ ಮೋಯಾಬಿ ಅರಸನಿಗೆ ಇದನ್ನು ಕಲಿಸ್ಕೊಟ್ಟಿರ್ತಾನೆ. ಯಾರು ಕಲಿಸ್ಕೊಟ್ಟಿರ್ತಾರೆ? ಬೀಲಾಮನ ಬೋಧನೆ. ಇದು ಎಂಥ ಬೋಧನೆ? ಬೀಲಾಮನ ಬೋಧನೆ. ಆ ಕನ್ನಿಕೆ ಸ್ತ್ರೀಗಳನ್ನು ತಿರುತ್ತರುವಾಗ ಅಲ್ಲಿ ಇಸ್ರಾಯೇಲ್ ಜನಾಂಗದ ಮಕ್ಕಳು, ಇಸ್ರಾಯೇಲ್ ಜನಾಂಗದ ಯವನಸ್ಥರು ಅವರನ್ನು ನೋಡಿ ಮೋಹಿಸಿ ಅವರ ಜೊತೆಯಲ್ಲಿ ಪಾಪ ಮಾಡಲಿಕ್ಕೆ ಅವರ ಡೇರೆಗಳೆಂದರೆ ಅವರ ಪೆಂಡಾಲ್ಗಳಲ್ಲಿ, ಅವರ ಡೆಂಟ್ಗಳಲ್ಲಿ ಹೋಗ್ತಿದ್ರು. ಇದನ್ನು ಯಾರಿಗೂ ಗೊತ್ತಿಲ್ಲ. ಆದರೆ 24,000 ಜನ ಅನೇಕ ವಿಧವಾದ ರೋಗಗಳಿಂದ ಬಾಧಿತರಾಗಿ ಒಂದೇ ದಿವಸ, ಕೆಲವು ದಿನಗಳೆಲ್ಲ ಬಾಧಿತರಾಗಿ ಒಂದೇ ದಿವಸ 24,000 ಜನ ಸತ್ತುಕೊಳ್ಳಿ ಇಸ್ರಾಯೇಲ್ ಜನಾಂಗ ಎಚ್ಚೆತ್ತುಕೊಳ್ತಾರೆ. ಎಚ್ಚೆತ್ತುಕೊಂಡು ನಾನು ಹೇಳ್ತಾ ಇದ್ದೇನೆ, ಪಾಪವನ್ನು ಕ್ಷಮಿಸಲು ದೇವರಿಗೆ ಮಾತ್ರ ಸಾಧ್ಯ. ಈ ಮನುಷ್ಯನು ಯಾರು ದೇವದೂಷಣೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದ ಮಾತು ಮೇಲೆ ಮಾತಾಡ್ತಾ ಇದ್ದೇನೆ ನಾನು. ಯೇಸು ಹೇಳಿದ ಮಾತಿನ ಮೇಲೆ ಎಚ್ಚೆತ್ತುಕೊಂಡು ಯಾರಪ್ಪ ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಹಲೋ, ಯೇಸು ಕ್ರಿಸ್ತನ ರಕ್ತ ಮಾತ್ರ ಅಲ್ಲ, ಇಲ್ಲಿ ಪಾಪಿಯನ್ನು ನೇರವಾಗಿ ನೇಣಿಗೇರಿಸ್ತಾ ಇದ್ರು, ಶಿಲುಬೆಗೇರಿಸ್ತಾ ಇದ್ರು, ಇಲ್ಲದಿದ್ರೆ ಮರಕ್ಕೇರಿಸ್ತಾ ಇದ್ರು. ಅವರನ್ನು ಈಟೆಯಿಂದ ಹೊಡೆದು ಅಥವಾ ಕಲ್ಲಿಂದ ಹೊಡೆದು ಅವರ ರಕ್ತವನ್ನು ಕೆಳಗೆ ಬೀಳಿಸ್ತಾ ಇದ್ರು, ಹೊಡೆದು ಕೊಂದು ಹಾಕುತ್ತಿದ್ರು ಆ ಕಾಲದಲ್ಲಿ. ಆವಾಗ ಆ ದೇಶದ ಪಾಪ ಪರಿಹಾರ ಆಗಿ ಪ್ಲೇಗಿಂದ ಗುಣವಾಗ್ತಿದ್ರು. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ ಸಿಸ್ಟರ್. ಆಗ ಏನಾಯ್ತು, ಈ ಮೋಯಾಬ್ಯರ ಸ್ತ್ರೀಯರು ಅವರ ಜೊತೆಯಲ್ಲಿ ಪಾಪ ಮಾಡ್ತಿರುವಾಗ ಆ ಪಾಪದ ನಿಮಿತ್ತ ಆ ಮೋಯಾಬಿ ಸ್ತ್ರೀಯರು ಏನು ಮಾಡ್ತಿದ್ರು? ವಿಗ್ರಹಾರಾಧನೆ ಮಾಡ್ತಿದ್ರು. ಆ ವಿಗ್ರಹಾರಾಧನೆ ಮಾಡ್ತಿರುವಾಗ ವಿಗ್ರಹಗಳ ಮುಂದೆ, ಮೋಯಾಬಿ ಸ್ತ್ರೀಯರು ವಿಗ್ರಹಗಳ ಮುಂದೆ ಇಟ್ಟಿರ್ತಕ್ಕಂಥ ನೈವೇದ್ಯಗಳನ್ನು ಅವರು ಪ್ರಸಾದವಾಗಿ ತಿನ್ನಿಸ್ತಾ ಇದ್ರು. ಆವಾಗ ಇಸ್ರಾಯೇಲ್ ಜನಾಂಗವು ದೇವರಿಗೆ ವಿರೋಧವಾಗಿ ಮಹಾಪಾಪ ಮಾಡಿತ್ತು. ಆಗ ದೊಡ್ಡ ಪ್ಲೇಗ್ ಮಾರಕ ಸೋಂಕು, ಅಂಟು ರೋಗ ಆ ದೇಶದಲ್ಲಿ ಪ್ರವೇಶ ಮಾಡಿ ಅನೇಕ ಜನ ಎಷ್ಟೋ ತಿಂಗಳುಗಳು ರೋಗಗ್ರಸ್ತರಾಗಿ ಮಂಚವನ್ನು ಹಿಡಿದ್ರು. ಆಮೇಲೆ ಒಂದೇ ದಿನದಲ್ಲಿ 24,000 ಜನ ಸತ್ತೋದ್ರು. ಇದನ್ನು ತಿಳಿದ ಕೂಡಲೇ ಅನೇಕ ಜನ ಅಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗದನ್ನು ಹುಡುಕ್ತಾ ಇದ್ದಾರೆ. ಯಾರಿಂತ ಘೋರ ಪಾಪ ಮಾಡಿದರೆ, ಏನೋ ನಮ್ಮ ದೇಶದಲ್ಲಿ ಯಾರೋ ಪಾಪ ಮಾಡಿದರೆ ಅದರ ನಿಮಿತ್ತ ನಮ್ಮ ದೇಶದಲ್ಲಿ ಇಸ್ರಾಯೇಲ್ ಜನಾಂಗದಲ್ಲಿ ಏನು ಬರ್ತಾ ಇದೆ? ಪ್ಲೇಗ್ ಬಂದಿದೆ, ಒಂದು ಮಾರಕ ಸೋಂಕು ಬಂದಿದೆ. ಗಮನಿಸ್ತಾ ಇದ್ದಾರೆ ಎಲ್ಲರೂ. ಮಾರಕ ಸೋಂಕು ಸುಮ್ಮನೆ ಎಲ್ಲ ಬರೋದು. ದೇವರಿಗೆ ವಿರೋಧವಾದಂಥ ಘೋರ ಪಾಪ ಮಾಡಿರುವಾಗ ಆ ಪಾಪದಿಂದ ನಮಗೆ ಆ ಮರಣ ಉಂಟಾಗ್ತದೆ. ಮಾರಕ ಸೋಂಕು ಅಂದರೆ ಪ್ಯಾಂಡಮಿಕ್. ಇತ್ತೀಚೆಗೆ ಒಂದು ಪ್ಯಾಂಡಮಿಕ್ ಬಂದು ಹೋಯ್ತು ನಮಗೆ, ಮಾರಕ ಸೋಂಕು. ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗದಲ್ಲಿ ಒಂದೇ ದಿವಸದಲ್ಲಿ 20 ಲಕ್ಷ ಜನರಲ್ಲಿ ಸುಮಾರು ಮೋರ್ ದೆನ್ 20 ಲಕ್ಷಕ್ಕಿಂತ ಹೆಚ್ಚಿನ ಜನರಲ್ಲಿ 24,000 ಜನ ಸತ್ತೋದ ನಂತರ ಅಲ್ಲಿ ಜನರು ಎಚ್ಚೆತ್ತುಕೊಂಡ್ರು. ಯಾರೋ ಏನೋ ಮಾಡ್ತಾ ಇದ್ದಾರೆ, ಯಾರೋ ಏನೋ ಪಾಪ ಮಾಡಿದ್ದಾರೆ ಎಂಬುದಾಗಿ ತಮ್ಮ ಜನಾಂಗದಲ್ಲಿ ಹುಡುಕ್ತಾ ಇದ್ದಾರೆ. ಯಾರಿಗೂ ಗೊತ್ತಾಗ್ತಿಲ್ಲ. ಆದರೆ ಒಬ್ಬರು ಸುದ್ದಿ ತಲುಪಿಸಿದರು, ಇನ್ಫಾರ್ಮರ್. ಪೂರಾ ಅಲರ್ಟ್ ಮಾಡಿಬಿಟ್ರು. ಇಸ್ರಾಯೇಲ್ ಜನಾಂಗದ ಮೋಯಾಬ್ಯರ ದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ, ಅಂದರೆ ಮೋಯಾಬ್ಯರ ದೇಶ ದಾಟಿ ಬರ್ತಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗ ಅಲರ್ಟ್ ಮಾಡಿರುವಾಗ ಯಾರೋ ಬಂದು ತಿಳಿಸಿದ್ರು. ಏನು ತಿಳ್ಕೊಂಡು? ಇಲ್ಲ, ನಮ್ಮ ಜನರಲ್ಲಿ ಒಬ್ಬನು ಮೋಯಾಬ್ಯರ ಕನ್ನಿಕೆ ಸ್ತ್ರೀಯರ ಜೊತೆಲಿ ಪಾಪ ಮಾಡಲು ಕತ್ತಲಾಗಿರುವಾಗ ಹೋಗ್ತಾ ಇದ್ದಾನೆ. ಯಾರಪ್ಪ ಅಂತೇಳಿ ಆವಾಗ ಸುದ್ದಿ ಬಂತು. ಫಲಾನ ವ್ಯಕ್ತಿ ಹೆಸರು ಕೂಡ ಇದೆ, ಆ ಸ್ತ್ರೀ ಹೆಸರು ಕೂಡ ಇದೆ, ಈ ಪುರುಷನ ಹೆಸರು ಕೂಡ ಬೈಬಲ್ನಲ್ಲಿದೆ. ಎಲ್ಲರೂ ಹೇಳ್ತೀರ ಅಲ್ಲಲ್ಲಿಯ? ಯಾರು ತೆಗೆದುಬೇಡ, ಎಲ್ಲ ವಚನ ಎಲ್ಲ ಹೇಳ್ತೀನಿ, ಬರ್ತದೆ. ಆಗ ಅಲ್ಲಿರ್ತಕ್ಕಂಥ ಆ ಒಂದು ಮರಣಕರವಾದ ರೋಗ ಅವ್ರನ್ನ ಪೀಡಿಸ್ತಾ ಇರುವಾಗ ಅಲ್ಲಿ ಆ ಇಸ್ರಾಯೇಲ್ ಜನಾಂಗದ ಯಾರು ಯಾಜಕರು ಲೇವಿಗಳು ಮಾಮೂಲಿ ಜನ ಅಲ್ರಿ. ಯಾರು ಖತರ್ನಾಕ್ ಜನ ಅಂದರೆ ಈಟೆ ಖಡ್ಗ ಯುದ್ಧಕ್ಕೂ ರೆಡಿ ಅವರು.
ದೇವಾರಾಧನಕ್ಕೂ ರೆಡಿ ಅವರು. ಯಾರು? ಯುದ್ಧಕ್ಕೂ ರೆಡಿ, ದೇವಾರಾಧನೆಗೂ ರೆಡಿ ಅವರು. ಅಂಥ ಭಯಂಕರವಾದಂಥ ಜನ, ಅಂಥ ಕ್ರೂರಿ ಜನ, ತನ್ನ ದೇಶದ ನಿಮಿತ್ತವಾಗಿ ಪ್ರಾಣ ತೆಗೆಯಲು ತನ್ನ ಪ್ರಾಣ ಕೊಡಲು ಕೂಡ ತಯಾರವರು. ಅವ್ರೇನು ಮಾಡಿದ್ರು? ಆ ಯಾಜಕರು ನಮ್ಮ ದೇಶದ ಜನ ಅಲ್ಲ, ಸಾಯ್ತಾ ಇದಲ್ಲ ಒಬ್ಬನು ಮಾಡಿರುವ ಪಾಪದಿಂದ ಎಂಬುದಾಗಿ ಹೇಳಿಕೊಂಡು ರಾತ್ರಿ ಹಗಲು ಕಣ್ಣು ಹಾರಿಸಿದಂತೆ ರೆಪ್ಪೆ ಹೊಡೆದಂತೆ ಕಾವಲ ಕೂತಿದ್ರು, ಯಾವನಪ್ಪ ಅವನು ಹೋಗುವುದೆಂಬುದಾಗಿ. ಆಗ ಆ ಒಂದು ಇಸ್ರಾಯೇಲಿನ ವ್ಯಕ್ತಿ ಡೇರೆಯಿಂದ ಕತ್ತಲಿನಲ್ಲಿ ಹೊರಗೆ ಹೋಗ್ತಾ ಇರುವಾಗ ಅವನನ್ನು ಫಾಲೋ ಮಾಡ್ತಾ ಬಂದಿದ್ದ. ಯಾರು ಗೊತ್ತಿದೆ? ಫಿನ್ಯಾಸನು. ಎಲಿಯಾಜರ ವಂಶಸ್ಥನಾಗಿರ್ತಕ್ಕಂಥ ಆರೋನ್ ಗೋತ್ರಕ್ಕೆ, ಲೇವಿ ಗೋತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲಿಯಾಜರಿಗೆ ಗೋತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಂಶಸ್ಥನಾಗಿರ್ತಕ್ಕಂಥ ಎಲಿಯಾಜರನ ಪುತ್ರನಾಗಿರ್ತಕ್ಕಂಥ ಫಿನ್ಯಾಸನಿಗೆ ಖಡ್ಗ, ಅದು ಈಟೆಯನ್ನು ತಗೊಂಡು ಅವನು ಹಿಂದೆ 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 ಹೋಗ್ತಾನೆ. ಹಿಂದೆ ಹೋಗ್ಕೊಳ್ಳಿ, ಅವನು ಮೋಯಾಬ್ಯರ ಕನ್ಯೆ ಸ್ತ್ರೀಯರ ಡೇರೆ ಒಳಗೆ ಹೋಗ್ತಾನೆ. ಡೇರೆ ಒಳಗೆ ಹೋಗಿರುವಾಗ ಈತನು ಕೂಡ ಸ್ವಲ್ಪ ಹೊತ್ತು ನಿಂತು ಅವರು ಪಾಪ ಮಾಡುತ್ತಿರುವಾಗಲೇ, ಅವರು ಯಾವಾಗ ಪಾಪದಲ್ಲಿರುವಾಗಲೇ ಅವರ ಮೇಲೆ ಈಟೆಯಿಂದ ಒಂದೇ ಏಟು ಚುಚ್ಚಿ ಆರ್ಪಾರ್ ಮಾಡಿ ಅಲ್ಲೇ ಅವರನ್ನು ಕೊಂದಾಕಿ ರಕ್ತಪಾತ ಮಾಡಿ, ಯಾಗ ಈ ದ್ರೋಹಿ, ಈ ಪಾಪಿ, ಈ ಪಾಪದಿಂದ ದೇಶದಲ್ಲಿ ಎಲ್ಲರ ಮೇಲೆ ಮರಣ ಬಂದಿದೆ. ಆ ರಕ್ತ ಯಾವಾಗ ಕೆಳಗೆ ಬಿತ್ತು ಆವಾಗ ಆ ದೇಶವನ್ನು ನಾಶ ಮಾಡ್ತಿರುವ ಪ್ಯಾಂಡಮಿಕ್, ಮಾರಕ ರೋಗ ನಿಂತು ಹೋಯಿತು. ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಫಿನ್ಯಾಸನಿಗೆ ದೇವರು, ನೀನು ಪಾಪ ಪ್ರಾಯಶ್ಚಿತ್ತಗಾಗಿ ಮಾಡಿರುವ ಈ ದೊಡ್ಡ ಹತಕ್ಕಾಗಿ ನಾನು ನಿನ್ನನ್ನು ಪರ್ಮನೆಂಟ್ ಆಗಿ ಯಾಜಕನ ಸೇವೆಗೆ, ನಿಮ್ಮ ವಂಶವನ್ನೇ ಪರ್ಮನೆಂಟ್ ಆಗಿ ಯಾಜಕನ ಸೇವೆಗೆ ಇಟ್ಟಿದ್ದೆ. ಯಾಕಂದರೆ ನೀನು 20 ಲಕ್ಷ ಇಸ್ರಾಯೇಲ್ ಜನಾಂಗದ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಅವನ ರಕ್ತವನ್ನು ಪ್ರೋಕ್ಷಿಸಿದೆ ಎಂಬುದಾಗಿ. ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಯಾವ ಪಾಪ? ರಕ್ತ ಪ್ರೋಕ್ಷಣೆ ಪಾಪ ಪರಿಹಾರ ಇಲ್ಲ ಅಂದರೆ ಯಾವ ರಕ್ತ? ಹೋತುಗಳ ರಕ್ತ ಅಲ್ಲ. ಯಾವನು ಪಾಪ ಮಾಡಿದನೋ ಅವನನ್ನೇ ಕಲಸಿದು ಕೊಂದಾಕಿ ಅವನ ರಕ್ತ ಪ್ರೋಕ್ಷಣೆ ಆಗಬೇಕು. ಆವಾಗ ಏನು ನಿಂತೋಗ್ತದೆ? ಪ್ಲೇಗ್ ನಿಂತೋಗ್ತದೆ. ಅದಕ್ಕಾಗಿ ಪಾಪದ ಸಂಬಳ ಮರಣ. ಇದಕ್ಕೆ ಹೋತುಗಳ ರಕ್ತ ತೆಗೆಯುವುದಿಲ್ಲ. ಯಾವನು ಪಾಪ ಮಾಡ್ತಾನೆ ಅವನನ್ನೇ ಕಲಸಿದು ಕೊಂದಾಕುತ್ತಿದ್ದರು. ಯಾಕೆ ಕೊಂದಾಗ್ತಿದ್ದರಂತೆ? ಆ ದೇಶದಲ್ಲಿ ಒಬ್ಬನ ಪಾಪದಿಂದ ಆ ದೇಶದಲ್ಲಿ ರೋಗವು, ವ್ಯಾಧಿಯು ಇವೆಲ್ಲ ಬರ್ತದೆ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಇದಕ್ಕೆ ಶಾಸ್ತ್ರಿಗಳು ರೊಚ್ಚಿಗೆದ್ದು ಆಕ್ಷೇಪನ ವ್ಯಕ್ತಪಡಿಸ್ತಾರೆ. ಈತನು ಯಾರು? ಯೇಸು ಕ್ರಿಸ್ತನನ್ನು. ಈ ಮನುಷ್ಯನು ಯಾರು? ಹಲ್ಲೆಲೂಯ. ಈ ಮನುಷ್ಯನು ಯಾರು? ದೇವರು ಒಬ್ಬನೇ ಎಲ್ಲ ಪಾಪಗಳನ್ನು ಕ್ಷಮಿಸಲು ಸಮರ್ಥನು, ದೇವದೂಷಣ ಮಾಡ್ತಾನಲ್ಲ ಇವನು ಎಂದು ಹೇಳಿದ ಕೂಡಲೇ ಎಲ್ಲ ಹೇಳ್ತೀರ ಅಲ್ಲೂಯ್ಯ. ಯೇಸು ಅಲ್ಲಿ ಬಂದಿರುವವನು ಸಾಮಾನ್ಯವಾದ ಮನುಷ್ಯನಲ್ಲ. ಅದಕ್ಕೆ ಪೂರ ಇಸ್ರಾಯೇಲ್ ಜನಾಂಗದ ಎಲ್ಲ ಮತಸ್ಥರ ಬ್ರೇನ್ ವಾಶ್ ಆಗಿಬಿಡ್ತಲ್ಲ. ಅತ್ಯಂತ ಅದ್ಭುತವಾದಂಥ ಕೃತ್ಯ ಅಲ್ಲಿ ನಡೆದಿದೆ. ಇಂದಿಗೂ ನಡೆಯಲಾರದಂಥ ಘಟನೆ ನಡೆದಿದೆ ಎಂಬುದಾಗಿ ಹೇಳಿದ್ರು ಅವರು. ಆ ಮಾತು ಯಾಕೆ ಹೇಳ್ತಾರಂದ್ರೆ, ಪಾಪಕ್ಕೆ ಏನಿಲ್ಲ, ಹೋತುಗಳ ರಕ್ತ ಇಲ್ಲ, ಅವನನ್ನು ಕಲಸಿದು ಕೊಂದಾಗಬೇಕು, ರಕ್ತ ಪ್ರೋಕ್ಷಣೆ ಮಾಡಬೇಕು. ಅವನ ರಕ್ತ ಕೆಳಗೆ ಬಿದ್ದಾಗಲೇ ಏನಾಗ್ತಿತ್ತು? ದೇಶದ ಮೇಲೆ ಬಂದಿರತಕ್ಕಂಥ ಪ್ಯಾಂಡಮಿಕ್, ಯಾವ ದೇಶದ ಮೇಲೆ? ಇಸ್ರಾಯೇಲ್ ಜನಾಂಗದ ಮೇಲೆ ಬಂದಿರತಕ್ಕಂಥ ಮಾರಕ ರೋಗವು ನಿಂತು ಪಾಪ ಕ್ಷಮಾಪಣೆ ಆಗ್ತಿತ್ತು. ಎಲ್ಲರಿಗೂ ಅರ್ಥ ಆಗಿದೆ? ಅದೇ ರಕ್ತ ಪ್ರೋಕ್ಷಣೆ ಅಂದರೆ. ಹೋತುಗಳ ರಕ್ತ ಪ್ರೋಕ್ಷಣೆ ಅಲ್ಲ. ಆದರೆ ಒಂದು ಪಾಪಿಯ ರಕ್ತ, ಹಲ್ಲೆಲೂಯಾ, ಒಂದು ಪಾಪಿ ಯಾವ ಪಾಪ ಮಾಡಿದ್ರೆ ಅವನ ರಕ್ತ ಪ್ರೋಕ್ಷಣೆ ಮಾಡಿರುವಾಗಲೇ ಆ ದೇಶದಲ್ಲಿ ರಕ್ಷಣೆ ಬಂದಿದೆ. ಅಂದರೆ ಒಂದು ನೀತಿವಂತನಾದ ಯೇಸು ಕ್ರಿಸ್ತನು ವಿಶ್ವದ ಎಲ್ಲ ಜನಾಂಗಕ್ಕಾಗಿ, ಅಮಾಯಕನು, ಯಾವ ಪಾಪ ಇಲ್ಲ, ಪಾಪಿಯ ರಕ್ತವನ್ನು ಪ್ರೋಕ್ಷಣೆ ಮಾಡಿದ್ರೆ ಪಾಪ ಪರಿಹಾರ ಆಗ್ತಿತ್ತು. ಯಾವ ಪರಿಹಾರ? ಅವನು ಪಾಪ ಪರಿಹಾರ ಅಲ್ಲ. ದೇಶದ ಮೇಲೆ ಬಂದಿರತಕ್ಕಂಥ ಪ್ಯಾಂಡಮಿಕ್, ಮಾರಕ ಸೋಂಕು ನಿಂತು ಹೋಗ್ತಿತ್ತು. ಆ ದೇಶದ ಮೇಲೆ ಪಾಪದಿಂದ ಉಂಟಾಗಿರುವ ಶಾಪ ಅಳಿಸಲ್ಪಡ್ತಿತ್ತು. ಅದೇ ಇವನು ಯಾರು? ಇವನು ಮನುಷ್ಯನಾಗಿದ್ದು ರಕ್ತ ಪ್ರೋಕ್ಷಣೆ ಇಲ್ಲದೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪಾಪಗಳನ್ನು ಕ್ಷಮಿಸಲು
ದೇವರು ಅಷ್ಟೇ ಅಲ್ಲ, ದೇವರು ಒಬ್ಬನೇ, ಆ ಒಬ್ಬನೇ ಅಲ್ಲಿ ಇಳಿದು ಬಂದನಂತೇಳಿ ಈ ಅಂಧ ಭಕ್ತರಿಗೆ ಗೊತ್ತಿಲ್ಲ. ಯಾರಿಗೆ? ಶಾಸ್ತ್ರಿಗಳೆಂಬ ಅಂಧ ಭಕ್ತರಿಗೆ. ಅಲ್ಲಿ ಭಾಳ ಇಂಟ್ರೆಸ್ಟಿಂಗ್ ನಡೀತಾ ಇದೆ ಇದೆಲ್ಲ ನ್ಯೂಸಲ್ಲಿ, ಅಂಧ ಭಕ್ತರು ಅಂತೇಳಿ ಗಂಭೀರವಾಗಿ ಹೇಳ್ತಿರಲಿಲ್ಲ, ಅಂಧ ಭಕ್ತರಿಗೆ ಗೊತ್ತಿಲ್ಲ. ಆಗ ಯೇಸು ಅಲ್ಲಿ ಏನು ಹೇಳ್ತಾನಂದ್ರೆ, ಮನಸ್ಸೊಳಗೆ ಗುಣಗುಟ್ಟುವುದೇನು, ಈ ಮನುಷ್ಯ ಕುಮಾರನಿಗೆ ದೇವರ ಆತ್ಮ, ದೇವರಾಗಿದ್ದವನು ಈ ಮನುಷ್ಯನಾಗಿ ಬಂದಿರತಕ್ಕಂಥ ಈ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ, ಭಾಳ ಕ್ಲಿಯಾರಿಟಿ ಕೇಳಿರಲಿ, ಎಷ್ಟು ಪದಗಳಿದೆ, ಎಲ್ಲ ಪದಗಳನ್ನು, ಎಲ್ಲ ಶಬ್ದಾವಳಿಯನ್ನು ಭಾಳ ಜಾಗ್ರತೆಯಿಂದ ಗಮನಿಸಬೇಕು. ಅದ್ಭುತವಾದಂಥ, ಯಾಕಂದರೆ ರಕ್ತ ಪ್ರೋಕ್ಷಣೆ ಇದ್ರೆ ಪಾಪ ಪರಿಹಾರ ಇಲ್ಲ. ಗಂಭೀರವಾಗಿ ಹೇಳ್ತಿರಲ್ವ್ಯ, ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಯೇಸು ಕ್ರಿಸ್ತನು ಅಲ್ಲಿ ಏನು ಹೇಳ್ತಾನೆ ನೋಡ್ರಿ, ಯೇಸು ಕ್ರಿಸ್ತನು ಆಮೇಲೆ ಈ ಶಾಸ್ತ್ರಿಗಳ ಮನೋವ್ಯತನೆಗಳನ್ನು ತಿಳಿದುಕೊಂಡು, ಅವರು ಗುಣಗುಟ್ಟುವುದನ್ನು ತಿಳಿದುಕೊಂಡು, ಯೇಸು ಕ್ರಿಸ್ತನು ಅವರನ್ನು ಗ್ರಹಿಸಿಕೊಂಡು 8ನೇ ವಚನ ಹೇಳ್ತಾನೆ, ಇಮಿಡಿಯೇಟ್ಲಿ, ಎಲ್ಲೇ ಲೇಟು ಅಲ್ಲ, ತಕ್ಷಣ ಯೇಸು ಕ್ರಿಸ್ತ ಅವರು ಗುಣಗುಟ್ಟಿದ್ದನ್ನು ಕೇಳಿ ಅವ್ರಿಗೇನಂತಂದರೆ, ಯಾಕೆ ನೀವು ಹೀಗೆ ಯೋಚನೆ ಮಾಡ್ತಾ ಇದ್ರಿ? ಇಲ್ಲಿ ಬಂದಿರುವವನು ಮನುಷ್ಯ ಕುಮಾರನು, ಮಾನವ ಶರೀರವನ್ನು ಧರಿಸಿಕೊಂಡು ಬಂದಿದ್ದವನು ಯಾರೆಂದು ತಿಳಿಬೇಕಾ? ಈ ಮನುಷ್ಯ ಕುಮಾರನಿಗೆ ಅರ್ಥ ಆಗಿದೆ. ಹಲೋ, ದೇವರು ಮಾತ್ರ ಅಲ್ಲ, ದೇವರು ಈ ಮನುಷ್ಯ ಕುಮಾರ ಅಂದರೆ ನಮ್ಮೆಲ್ಲರಿಗೆ, ಯೇಸು ಕ್ರಿಸ್ತನನ್ನು ನಂಬಿರುವ ನಮ್ಮೆಲ್ಲರಿಗೆ ಕ್ಷಮಿಸತಕ್ಕಂಥ ಸಾಮರ್ಥ್ಯ, ಅಧಿಕಾರ ಕೊಟ್ಟಿದ್ದಾನೆ. ಅಂದರೆ ಈ ಮನುಷ್ಯ ಕುಮಾರನಿಗೆ ಭೂಮಿಯ ಮೇಲೆ, ಲಿಸನ್ ಕೇರ್ಫುಲಿ, ಈ ಮನುಷ್ಯ ಕುಮಾರನಿಗೆ ಯೇಸು ಹೇಳ್ತಾನೆ, ಈ ಮನುಷ್ಯ ಕುಮಾರನಿಗೆ ಭೂಮಿಯ ಮೇಲೆ, ತಾನು ಹೇಳ್ತಾನೆ, ಈ ಮನುಷ್ಯ ಕುಮಾರನಿಗೆ ಭೂಮಿಯ ಮೇಲೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಇದೆ ಎಂದು ಇವರೆಲ್ಲರೂ ತಿಳಿಯಲಿ ಎಂದು ಹೇಳಿ, ಈಗೋ ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎದ್ದು ನಡಿ ಎಂಬುದಾಗಿ ಯೇಸು ಹೇಳಿದ್ದ ಕೂಡಲೇ ವಿಶ್ವದಲ್ಲಿ, ಹಿಸ್ಟ್ರಿಯಲ್ಲಿ ಅವನ ಪಾಪಗಳು ಕ್ಷಮಿಸಲ್ಪಟ್ಟಿತ್ತು. ಅವನ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟು ಅವನ ಪಾರ್ಶ್ವವಾಯು ರೋಗ ಅಲ್ಲ, ಅವನಿಗಿರುವ ಅದರಿಂದ ಎಕ್ಸ್ಟ್ರಾ ಏನೇನು ರೋಗಗಳಿತ್ತು ಅವೆಲ್ಲ ರೋಗಗಳು ಅವನನ್ನು ಗುಣಪಡಿಸಿ ಎದ್ದು ನಡೆಯುವಂತೆ ಮಾಡಿದನು. ಎಲ್ಲರೂ ಹೇಳ್ತಿರಲ್ವಯ್ಯ, ದಿಸ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಯು. ಇನ್ನು ಮುಂದೆ ರಕ್ತ ಪ್ರೋಕ್ಷಣೆ ಇಲ್ಲ ಬ್ರದರ್. ಯಾರಾದರೂ ಪಾಪ ಮಾಡಿದ್ರೆ ಅವನನ್ನು ತೊಗೊಂಡೋಗಿ ಕಲಿಸಿದ್ದು ಕೊಂದಾಕ್ರೆ ನನ್ನ ಮಗನನ್ನು, ಯಾಕಂದರೆ ನಮ್ಮ ದೇಶದಲ್ಲಿ ಪ್ಲೇಗ್ ಬಂದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ದಟ್ ಈಸ್ ದ ಗುಡ್ ನ್ಯೂಸ್ ವಿ ನೀಡ್ ಟು ಪ್ರೀಚ್ ಟುಡೇ. ಎಲ್ಲರೂ ಹೇಳ್ತಿರಲ್ವಯ್ಯ. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಯೇಸು ಕ್ರಿಸ್ತನು ಇದನ್ನು ಹೇಳಿದ ಕೂಡಲೇ ಅವನು ಎದ್ದು ಅವರು ಮುಂದೆ ಎದ್ದು ನಡೆದು ಹೊರಗೆ ಹೋಗಿದ್ದನು. ಹಿಂದೆ ಮುಂದೆ ನೋಡಿಲ್ಲ ಅವನು, ಮೊದಲು ಹೊರಗೆ ಹೋದಂತ. ಗುಂಪಿನಲ್ಲಿ ಗರಂ ಆಗ್ತಿತ್ತೇನು ಅವನಿಗೆ. ಪಾಪ ಎಲ್ಲ ಗುಂಪಿಲ್ಲದಾಗ ಇಷ್ಟೆಲ್ಲ ಗುಂಪಿದ್ದು ಗರಂ ಆಗ್ತಿದ್ದಾರೆ. ಪೈಲ ಬಾರ್ ಜಾತು ಅಂದರೆ ಪೈಲ ಬಾರಿಗೂ ಎಲ್ಲ ಗಾಳಿಗೆಲ್ಲ ತೊಗೊಂಡು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಯಾಕಂದರೆ ಒಳಗೆ ಹೋಗ್ಲಿಕ್ಕೆ ಜನ ಆವಾಗ ಫ್ಯಾನೂ ಇಲ್ಲರಿ, ಯಾಕಾರೆ ಅವ್ರ ಮನೆ ಭಾಳ ಚಲೋ ಕಟ್ಕೋಬೇಕು, ಕಿಟಕಿ ಭಾಳ ಇರಬೇಕಲ್ಲೇ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಮನೆ ಕಟ್ಕೊಳ್ಳೋದ್ರೆ ಗುಡಾನು ಕಟ್ಕೊಳ್ತಾ ಇದ್ದಾರೆ. ಅದಕ್ಕೆ ಕ್ಷಮಿಸಲ್ಪಟ್ಟೆ. ಅವನು ಎದ್ದು ನಡೆದು ನೋಡಿರುವಾಗ ಈ ಮನುಷ್ಯಗೆ ನೋಡ್ರಿ, ನೆಕ್ಸ್ಟ್, ಸನ್ ಆಫ್ ಮ್ಯಾನ್ ಹ್ಯಾಸ್ ಪವರ್ ಆನ್ ಅರ್ತ್ ಟು ಫರ್ಗಿವ್ ದ ಸಿನ್ಸ್. ಅಂದರೆ ಈ ಜನರು ಇವತ್ತು ತಿಳಿದುಕೊಳ್ಳುವಂತೆ ಈ ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನಿಗೆ, ಈ ಮನುಷ್ಯ ಕುಮಾರನಿಗೆ ಭೂಮಿಯ ಮೇಲೆ, ಪರಲೋಕದಲ್ಲಿ ಮಾತ್ರ ಅಲ್ಲ ಭೂಲೋಕದ ಮೇಲೆ ಈತನಿಗೆ ಅಧಿಕಾರ ಇದೆ ಎಂಬುದಾಗಿ ತಿಳಿದುಕೊಳ್ಳಲಿ, ಎದ್ದು ನಡಿ ಎಂಬುದಾಗಿ ಹೇಳಿದ. ಅವನಿಗೆ ಪಾಪ ಕ್ಷಮಾಪಣೆ ಆಗಿದ್ದಕ್ಕೆ ಏನು ಸಾಕ್ಷಿ ಕಂಡು ಬಂದಿದೆ? ಅವನಿಗೆ ಪಾಪ ಕ್ಷಮಾಪಣೆ ಆಗಿದೆ ಅಂದರೆ ಆಗಿದೆ ಅಂತ ಹೆಂಗೆ ಕಂಡುಕೊಳ್ಬೇಕು? ಅವನು ಸ್ವಸ್ಥವಾದನು. ನನ್ನ ಪ್ರಿಯ ಸಹೋದರಿ, ನೀನು ಇನ್ನೂ ರೋಗದಲ್ಲಿ ಪೀಡಿಸಲ್ಪಡ್ತಾ ಇದೆಯಾ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂದು ನೀನು ತಿಳಿದಾದರೆ ಇವತ್ತು ಎಂಥ ಮಾರಕ ಸೋಂಕಾಗಿರಲಿ, ಎಂಥ ಗುಣವಾಗಲಾರದಂಥ ಸೋಂಕಾಗಿರಲಿ, ಎಂಥ ರೋಗಗಳಾಗಲಿ, ಈಗೋ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆತನು ಸಿಲುವೆ ಮೇಲೆ ಮರಣಿಸಲಿಕ್ಕೆ ಮುಂಚೆನೇ, ಲೋಕ ಉತ್ಪತ್ತಿಗಿಂತ ಮುಂಚೆನೇ, ಜಗತ್ತುತ್ಪತ್ತಿಗಿಂತ ಮುಂಚೆನೇ ಆತನು ಯಜ್ಞ ಅರ್ಪಿಸಲ್ಪಟ್ಟಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನಾನು ಅವಳು ಸಿಲುವೆಗೆ ಇನ್ನೂ ಯೇಸು ಕ್ರಿಸ್ತ ರಕ್ತ ಸುರಿಸಲಿಲ್ಲ, ಆತನು ಯಾಕೆ ಕ್ಷಮಿಸಲ್ಪಟ್ಟಂತ ಹೆಂಗೆ ಹೇಳಿದನು ಅನ್ನೋದೊಂದು ಅನುಮಾನ ಇತ್ತು. ಆದರೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 8ನೇ ವಚನದಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ಎಲ್ಲ ಬೇಗನೆ ಓದ್ತೀರಿ. 13ನೇ ಅಧ್ಯಾಯ ಆರಾಧನೆ ಮಾಡಲಿಕ್ಕೆ
ಪ್ರಕಟಣೆ 13:8 ಯೇಸು ಕ್ರಿಸ್ತನು ಎಂಬ ಈ ಕುರಿಮರಿಯು, ಗಂಭೀರವಾಗಿ ಹೇಳ್ತೀರಲ್ವಯ್ಯ? ಓದ್ತಿರ ಬೇಗನೆ. ಇನ್ನೂ ಜಗತ್ತನ್ನು ಉಂಟು ಮಾಡಿಲ್ಲ ರೀ, ಮೊದಲೇ ಪ್ರಿಕಾಷನ್ ಕೊಟ್ಟಿದ್ದಾನೆ. ಹಲೋ, ಮೊದಲೇ ವ್ಯಾಕ್ಸಿನ್ ಅನ್ನು ರೆಡಿ ಮಾಡಿಟ್ಟಿದ್ದಾನೆ. ಹಲೋ, ಏನು ವ್ಯಾಕ್ಸಿನ್ ಅನ್ನು ರೆಡಿ ಮಾಡಿಟ್ಟಿದ್ದಾನೆ. ಜಗತ್ತಿಗೆ ಅಸ್ಥಿವಾರ ಹಾಕಲಿಕ್ಕೆ ಮುಂಚೆ ಯಾರ್ಯಾರ ಹೆಸರುಗಳು ವಧಿಸಲ್ಪಟ್ಟ ಕುರಿಮರಿಯಾದಾತನ ಜೀವ ಗ್ರಂಥದಲ್ಲಿ ಬರೆದಿರುವುದನ್ನೆಲ್ಲ ಆ ಭೂನಿವಾಸಿಗಳೆಲ್ಲರೂ ಯಾರನ್ನು? ಮೃಗವನ್ನು. ಭೂನಿವಾಸಿಗಳೆಲ್ಲ ಆ ಅನ್ನೋದು ಓದ್ತೀರಿ ಹೇಗಿದ್ರೆ, ಮೃಗವನ್ನು ಆರಾಧಿಸರು. ವರ್ದಿ ಆಫ್ ದ ಲ್ಯಾಮ್, ಎಲ್ಲರೂ ಯಾರನ್ನು? ಆ ಪಶುವನ್ನು ಆರಾಧಿಸಿದ್ರು. ನಿಮ್ಮಲ್ಲಿ ಏನಿದೆ? ನಿಮ್ಮಲ್ಲಿ ಏನಿದೆ ರೀ? ನಿಮ್ಮ ಬಾವಿಲಲ್ಲಿ ತಂದಿರಿ 12ನೇ ಯಾರು ಆ ಹೆಸರುಗಳು ಬರೆದಿರು ಬಿಡ್ರಿ. ಮೊದಲು ಇದ್ರ ಮೇಲೆ ಅದನ್ನು ಓದಿ ಬಿಡ್ರಿ. ರೋಮಾಪುರದವರು ಬರೆದ ಪ್ರಕಟಣೆ 13:8. ಜೀವಬಾಧೆಯಲ್ಲಿ ಪಟ್ಟಿಯಲ್ಲಿ ಹೆಸರು ಜಗತ್ತುತ್ಪತ್ತಿಗಿಂತ ಮೊದಲೇ ಅಂದ್ರೆ ಅರ್ಥ ಆಯ್ತಾ? ಕೊಯ್ಯಲ್ಪಟ್ಟ, ಯಜ್ಞೆಗೆ ಅರ್ಪಿಸಲ್ಪಟ್ಟ ಕುರಿಯಾದ ಆತನು. ಯಾರ್ಯಾರು ಬರೆಯಲ್ಪಟ್ಟ ಜೀವಬಾಧೆಯ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆಯಲ್ಪಟ್ಟಿವೆ, ಬರೆದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಆ ಒಂದು ಯಾರಿಗೆ? ಈ ಯೇಸು ಕ್ರಿಸ್ತನಿಗೆಲ್ಲ, ಆ ಒಂದು ಅಂತ್ಯಕ್ರಿಸ್ತನಿಗೆ ನಮಸ್ಕಾರ ಮಾಡುವರು. ಕಿವಿ ಉಳ್ಳವರು ಕೇಳಲಿ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಇಲ್ಲಿ ಯೇಸು ಕ್ರಿಸ್ತನಿಗೆ ಯಾವಾಗ ಯಜ್ಞ ಅರ್ಪಿಸಲ್ಪಟ್ಟನ್ರಿ? ಜಗತ್ತು ಉತ್ಪತ್ತಿಗೆ ಮುಂಚೆ. ಅದಕ್ಕಾಗಿ ಯೇಸು ಹೇಳ್ತಾನೆ, ಡೋಂಟ್ ವರಿ, ಐ ವಾಸ್ ಆಲ್ರೆಡಿ ಫೌಂಡೇಶನ್ ಆಫ್ ದ ಅರ್ತ್. ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಪಾಪಗಳು ಇದೇ ಸುವಾರ್ತೆ. ದಿಸ್ ಇಸ್ ಗುಡ್ ನ್ಯೂಸ್. ಇದು ಸುವಾರ್ತೆ ಸಾರಬೇಕು. ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಇಗೋ ಎದ್ದು ನಡಿ. ಯೇಸು ಹೇಳಿದ್ರೆ, ಪಾಪಗಳು ಪಟ್ಟಿದೆ ಎಂದು ಹೇಳೋದು ಸುಲಭವೋ ಅಥವಾ ಎದ್ದು ನಡೆಯೋದೊಂದು ಸುಲಭ? ಯಾವ ಸುಲಭ ರೀ? ಎದ್ದು ನಡಿ ಅಂದ್ರೆ ಹೆದರಿಕೆ ಆಗ್ತದೆ, ಹೌದಾ? ಇವನು ನಡೀತಾನೆ ಇಲ್ಲ ಅಂತ. ಪಾಪಗಳು ಕ್ಷಮಿಸಲ್ಪಟ್ಟಿ ಅಂತ ಹೇಳಿದ್ರೆ ಸುಲಭವೋ, ಎದ್ದು ನಡೆಯೋದಂದ್ರೆ ಸುಲಭವೋ ಅಂತ ಹೇಳಿ, ಇಗೋ ಪಾಪಗಳು ಕ್ಷಮಿಸಲ್ಪಟ್ಟಿದ್ದು ಹೇಳಿದ್ದಾನೆ. ಪಾರ್ಶ್ವವಾಯೋಗಿ ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎದ್ದು ನಡಿ ಅಂತ ಹೇಳಿದ್ದಾನೆ. ಯೇಸು ಕ್ರಿಸ್ತನು ಅಕ್ಷರ ಪ್ರಕಾರವಾಗಿ, ಲಿಟರಲಿ ಯೇಸು ಕ್ರಿಸ್ತನು ತಾನು ಯಜ್ಞದ ಕುರಿಮರಿಯಾತನೇ ಇಲ್ಲಿ ಬಂದಿದ್ದಾನೆ. ತಾನೇ ಸ್ವಯಂ ಪರಮಾತ್ಮ ಈ ಜಗತ್ತಿಗೆ ಮಾನವನಾಗಿ ಇಳಿದು ಬಂದಿದ್ದಾನೆ. ಮರಣಕರವಾದ ಪಾಪ, ಮಾರಕಾಂತಗಳನ್ನು ರೋಗಿಸಿದ ಪಾಪ, ಪಾರ್ಶ್ವವಾಯು ರೋಗ ಪಾಪ, ಎಲ್ಲ ರೋಗಗಳಿಗೆ ಪರಿಹಾರಕನಾಗಿ ಇಳಿದು ಬಂದನು. This is the good news, what he preached and performed and proved and testified before the scribes. ಈ ಒಂದು ಶುಭವಾರ್ತೆಯನ್ನು ಆ ಒಂದು ಗುಂಪಿನಲ್ಲಿ ಯೇಸು ಕ್ರಿಸ್ತನು ಸಾರಿ ಹೇಳಿ ಸಾಬೀತು ಮಾಡಿದನು, ಟೆಸ್ಟಿಫೈ ಮಾಡಿದನು. ದೇಖ್ ಉठ के चल रहा है इधर क्योंकि इसके गुनाह माफ कर दिया गया है. Praise Lord Jesus. ಎಲ್ಲರೂ ಹೇಳ್ತಿರಲ್ವ, ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಇದರ ನಿಮಿತ್ತ ಏನು? ಇದಕ್ಕಾಗಿ ಯಜ್ಞಗಳಿಲ್ಲ, ಯಜ್ಞಾರ್ಪಣೆಗಳಿಲ್ಲ. ಹಲೋ, ಮರಣಕರವಾದ ಪಾಪಕ್ಕೆ ಏನೇನಿಲ್ರಿ ಹೇಳ್ರಿ? ಹೋತವ್ರೆ ಮತ್ತೊಂದ್ಸಲ ಹೇಳ್ತಾನೆ, ಮರಣಕರವಾದ ಪಾಪಕ್ಕೆ ಏನಿಲ್ಲ? ಹೋತ ಹೋರೆ ರಕ್ತಗಳ ಪರಿಹಾರ ಇಲ್ಲ. ಅವನನ್ನೇ ಕಲಿಸುದು ಅಥವಾ ಇಟೆಯಿಂದ ರಕ್ತ ಪ್ರೋಷಿಸಿ ಕೊಂದಾಕಬೇಕು. ಇನ್ನೊಂದಿಲ್ಲ. ಏನಿಲ್ರಿ? ಇನ್ನೊಂದಿಲ್ಲ. ಮರಣಕರವಾದ ಪಾಪಕ್ಕೆ ಏನಿಲ್ಲ? ಬೈಬಲ್ನಲ್ಲಿ ಕೇಳಿದ್ರ? ಮರಣಕರವಾದ ಪಾಪಕ್ಕೆ ಏನಿಲ್ಲ? ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆ ಇಲ್ಲ. ಯೋಹಾನ್ ಪತ್ರಿಕೆಗಳು ಹೇಳಲಾಗಿದೆ, ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆಗಳಿಲ್ಲ. ಅಯ್ಯೋ, ಆ ವ್ಯಭಿಚಾರದಿಂದ ಹಿಡಿಯಲ್ಪಟ್ಟಿದ್ದಾರೆ, ಕರ್ತನೆ ದೇವರೇ ಈ ವ್ಯಭಿಚಾರದಿಂದ ಹಿಡಿಯಲ್ಪಟ್ಟಿದ್ದವರಿಗೆ ಕ್ಷಮಿಸು ಕರ್ತನೆ ಅಂತ ಹೇಳಿ ಆ ವ್ಯಭಿಚಾರದಿಂದ ಹಿಡಿಯಲ್ಪಟ್ಟ ಕಲಿಸಿದ್ದು ಕೊಂದಾಗಬೇಕು. ಹೌದಲ್ಲ? ಅಲ್ಲಿ ಕ್ಷಮಿಸು ಕರ್ತನೆ ಎಂಬುದಾಗಿ ಯಾವ ಪ್ರಾರ್ಥನೆ ಕೂಡ ಅದಕ್ಕೆ ಇಲ್ಲ. ನೋ, ಓನ್ಲಿ ಒನ್ ಜಡ್ಜ್ಮೆಂಟ್, ರಕ್ತ ಪ್ರೋಕ್ಷಣೆ ಆಗ್ಬೇಕಷ್ಟೇ. ಆ ರಕ್ತ ಪ್ರೋಕ್ಷಣೆ ಇನ್ನು ಮುಂದೆ ವರ್ಷ ಆಗುದಿಲ್ಲ. ಇನ್ನು ಮುಂದೆ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದ ಸಿನ್, ಶಾಶ್ವತವಾದ ಪರಿಹಾರಕನಾಗಿ
ಮರಣಕರವಾದ ಪಾಪದ ಶಾಪದ ರೋಗಗಳು, ಎಲ್ಲ ರೋಗಗಳು. ಅದಕ್ಕಾಗಿ ಕೀರ್ತನೆ 103ರಲ್ಲಿ ಹೇಳಲಾಗಿದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರಿಬೇಡ, ಯಾಕಂದ್ರೆ ನಿನ್ನ ಎಲ್ಲಾ ಪಾಪಗಳು, ಇಂಗ್ಲಿಷಲ್ಲಿ ನಿನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾನೆ. ನಿನ್ನ ಎಲ್ಲಾ ರೋಗಗಳು, ಯಾವ ರೋಗಗಳು? ಮಾರಕ ರೋಗಗಳು, ಅಂಟು ರೋಗಗಳು, ಮರಣಕರವಾದ ರೋಗಗಳು ಮತ್ತು ಪಾಪದಿಂದ ಉಂಟಾಗಿರುವ ಎಲ್ಲಾ ರೋಗಗಳನ್ನು ವಾಸಿ ಮಾಡುತ್ತಾನೆ. ಅದನ್ನೇ ಯೇಸು ಹೊಸ ಒಡಂಬಡಿಕೆಯಲ್ಲಿ ಬಂದು ಮಾಡಿ ತೋರಿಸುವ ಈ ಮಹಾಕಾರ್ಯವನ್ನು ನೋಡಿ ಶಾಸ್ತ್ರಿಗಳು, ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು, ಮತಸ್ಥರು ಆಶ್ಚರ್ಯಚಕಿತರು, ಬಲೆ ಇಂಥ ಒಂದು ಅದ್ಭುತ ಎಂದೂ ಆಗಲಿಲ್ಲ ಎಂಬುದಾಗಿ ಹೇಳಿದ್ರು. ಯಾರು? ಮಾರ್ಕ್ಸ್ ವಾರ್ತೆ ಅದೇ ಕೊನೆ ವಚನ ಓದೋಣ. ಎಂದು ನಾವು ನೋಡಲಿಲ್ಲ ಎಂಬುದಾಗಿದೆ. ಆ ಮಾತನ್ನು ಓದಬೇಕು ನಾವು, ಬಹಳ ಇಂಪಾರ್ಟೆಂಟ್ ಇದೆ. 12ನೇ ವಚನ, 2ನೇ ಅಧ್ಯಾಯ 12ನೇ ವಚನ, ಮಾರ್ಕ್ಸ್ ವಾರ್ತೆ. ಗಂಭೀರವಾಗಿ ಹೇಳ್ತೀರಲ್ಲ, ಕ್ಷಮಿಸ್ತೀರಿ ನನ್ನನ್ನು, ಸ್ವಲ್ಪ ಸಮಯವನ್ನು ಹೆಚ್ಚಿಕೊಂಡಿದ್ದೀನಿ, ಕ್ಷಮಿಸ್ತೀರಾ? ಎಸ್. 12 ಓದ್ಮ. ಕೂಡಲೇ ಆ ಪಾರ್ಶ್ವವಾಯು ರೋಗಿ ಸ್ವಸ್ಥನಾಗಿ ಎದ್ದು ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಕಣ್ಣಿನ ಸಮಕ್ಷ ಮುಂದೆ ಎದ್ದು ನಡೆದು ಹೋದನು. ಅದಕ್ಕೆ ಎಲ್ಲರೂ ಆಶ್ಚರ್ಯಚಕಿತರಾದರು. ಯಾಕಂದ್ರೆ ಹಿಸ್ಟ್ರಿಯಲ್ಲೇ, ಇತಿಹಾಸದಲ್ಲೇ ಮರಣಕರವಾದ ಪಾಪಕ್ಕೆ ಏನಿಲ್ಲಾಗಿತ್ತು? ಮರಣವೇ, ರೋಗವೇ, ಶಾಪವೇ ಇತ್ತು. ಎಲ್ಲರೂ ಆಶ್ಚರ್ಯಚಕಿತರಾಗಿ ಏನಂದ್ರು? ಬೆರಗಾದರು. ಅಂಡರ್ಲೈನ್ ಮಾಡ್ರಿ, ನಾವು ಇಂಥದನ್ನು ಇತಿಹಾಸದ ಹಿಸ್ಟ್ರಿಯಲ್ಲಿ ಇಂಥದನ್ನು ನಾವು ಎಂದಿಗೂ ನೋಡಲಿಲ್ಲ ಎಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು. ಇದೇ ಯೇಸು ಕ್ರಿಸ್ತನ ಶಿಲುಬೆ ಮರಣ ನಮಗೆ ಸಾರಿ ಹೇಳುತ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಲ್ಲ ಡಿಸ್ಕ್ರಿಪ್ಷನ್ಲಿ ವಚನಗಳೆಲ್ಲ ಕೊಡ್ತೇನೆ. ನೀವು ಕೂಡ ನಿಮ್ಮ ಚರ್ಚೆಗಳಲ್ಲಿ ಸಾಕ್ಷಿ ನೋಡ್ಬೋದು. ಮರಣಕರವಾದ ಪಾಪಕ್ಕೆ ಹೋರಿ ಹೋತುಗಳ ರಕ್ತ ಕವರಿಂಗ್ ಮಾಡುವುದಿಲ್ಲ, ಅದು ತೆಗೆದು ಹಾಕಲಿಕ್ಕೆ ಆಗುವುದು ಅನ್ನತಕ್ಕಂಥ ಸತ್ಯ ಇವತ್ತು ನೀವು ಕೇಳಿದ್ರಿ. ಆ ಪಾಪವನ್ನು ಕ್ಷಮಿಸತಕ್ಕಂಥ ಸಾಮರ್ಥ್ಯವುಳ್ಳ ಯೇಸು ತಾನೇ ಈ ಜಗತ್ತುತ್ಪತ್ತಿ ಮುಂಚೆ ಯಜ್ಞದ ಕುರಿಯಾತನಾಗಿ ಬಲಿಯರ್ಪಿಸಲ್ಪಟ್ಟನು ಮತ್ತು ನಮ್ಮೆಲ್ಲರ ಕಣ್ಣಿನ ಸಮಕ್ಷದಲ್ಲಿ 2000 ವರ್ಷದ ಕೆಳಗೆ ಮರಣಕರವಾದ ಪಾಪಕ್ಕೆ ಆತನ ಶಿಲುಬೆ ಮೇಲೆ ಮರಣಿಸಿ ಶಾಶ್ವತವಾದ ಪರಿಹಾರ ಮಾನವ ಜಾತಿ ಕೊಡ್ತಾನೆ. ಈಗ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿಮ್ಮ ಎಲ್ಲ ರೋಗಗಳು. ಈಗ ದೇವರು ನಿಮ್ಮ ಎಲ್ಲ ಅಪರಾಧಗಳನ್ನು, ಪಾಪಗಳನ್ನು ಕ್ಷಮಿಸುತ್ತಾನೆ, ನಿಮ್ಮ ಎಲ್ಲ ರೋಗಗಳನ್ನು ಗುಣಪಡಿಸುತ್ತಾನೆ. ಕನ್ನಡ ಪ್ರಾರ್ಥಿಸೋಣ. ಈ ಸಂದೇಶ ನನ್ನ ಪ್ರಿಯ ಸಹೋದರಿ ಸಹೋದರಿ ಎಲ್ಲರೂ ಎಚ್ಚೆತ್ತುಕೊಂಡು ಯಾರ್ಯಾರು ಕೇಳ್ತಾ ಇದ್ರಿ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ. ನನ್ನ ಪ್ರಿಯ ಸಹೋದರಿ ಇದು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನು ಮಾಡಿರುವ ಆ ಯಜ್ಞರ್ಪಣೆಯಿಂದ 2000 ವರ್ಷದ ಕೆಳಗೆ ನಿನ್ನ ಎಲ್ಲ ರೋಗಗಳು ಗುಣಪಡಿಸಲಾಗಿದೆ. ಯಾವ ರೋಗವು ನಿನಗಿರುವುದಿಲ್ಲ. ಎದ್ದು ನಡಿ. ಯಾರ್ಯಾರು ಈಗಲೂ ರೋಗ ಎಂಬ ಪಾಪದಿಂದ ಬಳಲ್ತಾ ಇದ್ದಾರೆ, ನೀವು ಪಾಪದಿಂದ ಕ್ಷಮಿಸಲ್ಪಟ್ಟಿದೆ ಎಂಬ ನಂಬಿಕೆ ನಿಮಗೆ ಇನ್ನೂ ಬಂದಿಲ್ಲ. ಈಗಲಾದರೂ ನಂಬುವುದಾದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿಮ್ಮ ರೋಗಗಳು, ನಿಮ್ಮ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿಮ್ಮ ಎಲ್ಲ ರೋಗಗಳು ಸ್ವಸ್ಥ ಮಾಡಲ್ಪಟ್ಟಿದೆ. ಹೌದು ಕರ್ತಾದಿ ಕರ್ತನು ಇವತ್ತು ನನ್ನನ್ನು ಸೇರಿಸಿರ್ತಕ್ಕಂಥ ಯಾರ್ಯಾರು ತಮ್ಮನ್ನು ತಾವು ಒಪ್ಪಿಸಿಕೊಂಡು ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಇನ್ನು ಮುಂದೆ ಕರ್ತನೆ ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ಯಾರ್ಯಾರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವರೋ ಪಾಪವನ್ನು ಅವರು ಕನಿಕರ ಹೊಂದರೆಂಬುದಾಗಿ ಹೇಳಿದಂತೆ ಯಾರ್ಯಾರು ನನ್ನ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದ ಕರ್ತನೆ, ಅವರೆಲ್ಲರಿಗೆ ಕ್ಷಮಾಪಣೆ, ಅವರೆಲ್ಲರಿಗೆ ರಕ್ಷಣೆ, ಅವರೆಲ್ಲರಿಗೆ ನಿತ್ಯ ಜೀವ, ಅವರೆಲ್ಲರಿಗೆ ಶಾಶ್ವತವಾದಂಥ ಮರಣಕರವಾದ ಪಾಪ, ಶಾಪ, ರೋಗ, ವ್ಯಾಧಿಗಳು ಮತ್ತು ಮಾರಕ ಸೋಂಕುಗಳು, ಇದಲ್ಲದೆ ದರಿದ್ರದಿಂದಲೂ ನಿತ್ಯ ನರಕದಿಂದಲೂ ನಮ್ಮನ್ನು ಬಿಡಿಸಲು ಬಂದಿರತಕ್ಕಂಥ ಯಜ್ಞದ ಕುರಿಮಾರಿ ಆತನು ಇದ್ದಾನೆ ಎಂಬ ನಂಬಿರುವ ಎಲ್ಲರಿಗೆ ಇವತ್ತು ರಕ್ಷಣೆ ಉಂಟಾಗಲಿ. ಯೇಸು ನಾಮದಲ್ಲಿ ಪಾಪದಿಂದ ಉಂಟಾಗಿರುವ ಶಾಪದಿಂದ ರಕ್ಷಣೆ ಉಂಟಾಗಲಿ. ಕರ್ತನೆ, ಪಾಪದಿಂದ ಉಂಟಾಗಿರುವ ರೋಗದಿಂದ ಅವರಿಗೆ ರಕ್ಷಣೆ ಉಂಟಾಗಲಿ. ಯೇಸು ನಾಮದಲ್ಲಿ ಪಾಪದಿಂದ ಉಂಟಾಗಿರುವ ಯೇಸು ನಾಮದಲ್ಲಿ ದರಿದ್ರದಿಂದ ಅವರಿಗೆ ರಕ್ಷಣೆ ಉಂಟಾಗಲಿ. ಪಾಪದಿಂದ ಉಂಟಾಗಿರುವ ಎಲ್ಲ ಮರಣಕರವಾದಂಥ ವ್ಯಾಧಿಗಳಿಂದ ಅವರಿಗೆ ರಕ್ಷಣೆ ಉಂಟಾಗಲಿ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರುಣಾಮಯನಾದ ದೇವರೇ. ಹೌದು,
ಯೇಸು ಕ್ರಿಸ್ತನ ಈ ಸುವಾರ್ತೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನೀವು ನಂಬಿದ್ರು ನಂಬದಿದ್ರು ಕೂಡ ಆತನ ಶಿಲುವೆ ಮೇಲೆ ನಿಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕಾಗಿ, ಆತನು ಮರಣಕರವಾದ ಪಾಪ ಕ್ಷಮಿಸೋದಕ್ಕಾಗಿ ಘನಘೋರವಾದಂಥ ಶಿಲುವೆ ಶ್ರಮೆಯನ್ನು ಹೊತ್ತು ಜಡಲ್ಪಟ್ಟು, ಚುಚ್ಚಲ್ಪಟ್ಟು, ಜಜಲ್ಪಟ್ಟು, ತಿವಿಯಲ್ಪಟ್ಟು, ರಕ್ತ ಪ್ರೋಕ್ಷವನ್ನು ಪ್ರೋಕ್ಷಿಸಿ ನಮ್ಮ ಎಲ್ಲ ಪಾಪದ ಪರಿಹಾರ, ಶಾಶ್ವತವಾದ ಪರಿಹಾರಕನಾದನು. ಪೂರ್ವದಲ್ಲಿ ಹೋರಿ ಹೋತುಗಳ ರಕ್ತದಿಂದ ಪಾಪ ಪರಿಹಾರ ಆಗುವುದು ಅಸಂಭವ. ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಅವೇ ದ ಸಿನ್ ಬೈ ದ ಬ್ಲಡ್ ಆಫ್ bulls and goats. But now the eternal sacrifice came on the earth. That is Jesus Christ sacrificed for once for all time. ಯೇಸು ಕ್ರಿಸ್ತನು ನಿತ್ಯವಾದ ಶಾಶ್ವತ ಪಾದ ಪರಿಹಾರಕನಾಗಿ ಯೇಸು ಕ್ರಿಸ್ತನು ಶಿಲುವೆಯಲ್ಲಿ ಮರಣಿಸಿ ರಕ್ತ ಪ್ರೋಕ್ಷಿಸಿ ಗಾಯಗೊಂಡದ್ದು ಎಷ್ಟು ನಿಜವೋ, ನಂಬಿರುವ ನೀವೆಲ್ಲರೂ ಸ್ವಸ್ಥತೆ ಆಗಿದ್ದು ಕೂಡ ಅಷ್ಟೇ ನಿಜ ಎಂಬುದಾಗಿ ಘೋಷಿಸ್ತಾ ನಿಮ್ಮೆಲ್ಲರಿಗೆ ಸ್ವಸ್ಥತೆ ಉಂಟಾಗಲಿ ರಾಜ. ಯೇಸು ನಾಮದಲ್ಲಿ ನೀನು ಹೇಳಿದಂತೆ ಅವರ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಕರ್ತನೆ, ಅವರ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನಿಮ್ಮ ಎಲ್ಲ ರೋಗಗಳು ಗುಣವಾಗಿದೆ, ಯೇಸು ನಾಮದಲ್ಲಿ ಗುಣವಾಗಿದೆ. ನಿಮ್ಮ ದರಿದ್ರದಿಂದ ಬಿಡುಗಡೆ ಆಗಿದೆ, ನಿಮ್ಮ ಮಾಯಾಜಾಲದ ಬಂಧಕದಿಂದ ಸೆರೆಗಳಿಂದ ಬಿಡುಗಡೆ ಆಗಿದೆ. ಯೇಸು ನಾಮದಲ್ಲಿ ನಾನು ಬಿಡುಗಡೆಯನ್ನು ಸಾರಲಿಕ್ಕೆ ಬಂದಿದ್ದೇನೆ, ನಾನು ಯೂಬ್ಲಿ ವರ್ಷವನ್ನು ಸಾರಲಿಕ್ಕೆ ಬಂದಿದ್ದೇನೆ, ನಿಮ್ಮ ದರಿದ್ರದಿಂದ ಬಿಡುಗಡೆ ಸಾರಲಿಕ್ಕೆ ಬಂದಿದ್ದೇನೆ, ನಿಮ್ಮ ಶಾಪಗಳಿಂದ ಬಿಡುಗಡೆ ಸಾರಲಿಕ್ಕೆ ಬಂದಿದ್ದೇನೆ. ಈಗೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಸಾರಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಯೇಸು ಹೇಳಿದ ಆ ವಚನಗಳು ಇವತ್ತು ಎಲ್ಲರ ಜೀವನದಲ್ಲಿ ಅಕ್ಷರ ಪ್ರಕಾರವಾಗಿ ಆ 2000 ವರ್ಷದ ಕೆಳಗೆ ನೆರವೇರಿದ ಹಾಗೆ ಈಗಲೂ ನೆರವೇರುತ್ತಾ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೃಪಾ ಸಂಪೂರ್ಣ ದೇವರಿಗೆ ನಿನಗೆ ಸ್ತೋತ್ರ ಕರ್ತನೆ. ಕೃಪಾ ಪ್ರೇಮ ವಾತ್ಸಲ್ಯದಿಂದ ನಮ್ಮ ಪಾಪಗಳಿಗಾಗಿ ಕರ್ತನೆ ಶಿಲುವೆ ಮೇಲೆ ಮರಣಿಸಿ ನಮ್ಮ ಎಲ್ಲಾ ಪಾಪಗಳಿಗಾಗಿ ಕ್ಷಮೆಯನ್ನು ನಮಗೆ ಅನುಗ್ರಹಿಸಿ ನಮ್ಮ ಎಲ್ಲಾ ರೋಗಗಳನ್ನು ಗುಣಪಡಿಸಿದಿ. ಯೇಸು ನಾಮದಲ್ಲಿ ಅಕ್ಷರ ಪ್ರಕಾರವಾಗಿ ಲಿಟ್ರಲಿ ವಾಸ್ತವಿಕವಾಗಿ ನಮ್ಮ ಜೀವನದಲ್ಲಿ ಮಾಡ್ತಾ ಬಂದಿರುವ, ಈಗಲೂ ನನ್ನನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರ ಜೀವನದಲ್ಲಿ ಇದು ನೆರವೇರಲಿ ಎಂಬುದಾಗಿ ಹಾರೈಸುತ್ತಾ, ರಕ್ಷಣೆ ನಿತ್ಯ ಜೀವ ಸದಾಕಾಲ ಕುಟುಂಬಗಳಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಶ್ರದ್ಧೆಯಿಂದ ಕೂತ್ಕೊಂಡು ಕೇಳ್ತಾ ಇದ್ರಿ. ಈ ಸ್ವಾರ್ತೆ ಎಲ್ಲ ಜನರಿಗೆ ಸಾರಿ ಹೇಳ್ತೀವಿ. ವಿ ಹ್ಯಾವ್ ಅ ಗುಡ್ ನ್ಯೂಸ್. ಎಲ್ಲ ಮಾರ್ಕರೋಗಕ್ಕೆ, ಎಲ್ಲ ವಿಧವಾದಂಥ ಶಾಪ ರೋಗ ವ್ಯಾಧಿಗಳ